ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 752 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 29 ಸೆಪ್ಟೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. DSPE ಕಾಯ್ದೆ 1946 ಅಡಿಯಲ್ಲಿ ರಾಜ್ಯದಲ್ಲಿ ತನಿಖೆ ನಡೆಸಲು ಸಿಬಿಐಗೆ ಯಾರು ಒಪ್ಪಿಗೆ ನೀಡಬೇಕು? ಅಂಡರ್ DSPE ಆಕ್ಟ್ 1946, ಇದನ್ನು ನಾವು ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಆಕ್ಟ್ ನ ಪ್ರಕಾರ ಹೂ ಮಸ್ಟ್ ಗ್ರಾಂಟ್ ಕನ್ಸೆಂಟ್ ಫಾರ್ ದಿ ಸಿಬಿಐ ಟು ಕಂಡಕ್ಟ್ ಇನ್ವೆಸ್ಟಿಗೇಷನ್ ಇನ್ ದ ಸ್ಟೇಟ್. ಸೊ ನಮ್ಗೆ ಗೊತ್ತು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೇವೆ ಅಥವಾ ಕೇಂದ್ರ ತನಿಖಾ ದಳ ಅಂತ ಹೇಳ್ತೇವೆ. ಸೊ ಇವರು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತನಿಖೆಯನ್ನ ಮಾಡಬೇಕಾಗಿದ್ರೆ ಸೊ ಯಾರ ಒಪ್ಪಿಗೆಯನ್ನ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಒಂದು ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಜನರಲ್ ಕನ್ಸೆಂಟ್ ಅಂತ ಹೇಳ್ತೇವೆ. ಜನರಲ್ ಕನ್ಸೆಂಟ್ ಅಂದ್ರೆ ಸಾಮಾನ್ಯ ಒಪ್ಪಿಗೆ ಅಂತ ಹೇಳ್ತೇವೆ. ಯಾವ ರಾಜ್ಯ ಸರ್ಕಾರಗಳಲ್ಲಿ ಈ ಒಂದು ಜನರಲ್ ಕನ್ಸೆಂಟ್ ಇರುತ್ತೆ, ಆ ಜನರಲ್ ಕನ್ಸೆಂಟ್ ಇರೋವರೆಗೂ ಅವರು ರಾಜ್ಯ ಸರ್ಕಾರದ ಅಂಗೀಕಾರವಿಲ್ಲದೆ ತನಿಖೆಯನ್ನ ಮಾಡಬಹುದಾಗಿರುತ್ತೆ. ಯಾವ ರಾಜ್ಯ ಸರ್ಕಾರಗಳು ಈ ಒಂದು ಜನರಲ್ ಕನ್ಸೆಂಟ್ ಅನ್ನ ವಿಡ್ರಾ ಮಾಡ್ಕೊಳ್ತವೆ, ಸೊ ವಿಡ್ರಾ ಮಾಡಿಕೊಂಡ ನಂತರ ಸಿಬಿಐ ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತನಿಖೆಯನ್ನ ಮಾಡಬೇಕಾಗಿದ್ದಲ್ಲಿ ಆ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ ಇಂದ ಅವರು ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಆಯಾ ರಾಜ್ಯ ಸರ್ಕಾರಗಳ ಅಥವಾ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ಸ್ ಒಪ್ಪಿಗೆಯನ್ನ ಕೊಟ್ಟರೆ ಮಾತ್ರ ಸೊ ಈ ಒಂದು ತನಿಖೆಯನ್ನ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಸಿಬಿಐ ಲೂಸಸ್ ಜನರಲ್ ಕನ್ಸೆಂಟ್ ಇನ್ ಕರ್ನಾಟಕ. ಸೊ ನಮ್ಮ ಕರ್ನಾಟಕ ರಾಜ್ಯ ಈ ಸಾಮಾನ್ಯ ಒಪ್ಪಿಗೆ ಆ ಒಂದು ಕ್ಲಾಸ್ ಏನಿತ್ತು ಸೊ ಅದನ್ನ ವಿಡ್ರಾ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ದಿನ ಅವರು ನೇರವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸುಗಳನ್ನ ತನಿಖೆ ಮಾಡಬಹುದಾಗಿತ್ತು. ಬಟ್ ಇನ್ನು ಮುಂದೆ ರಾಜ್ಯ ಸರ್ಕಾರ ಅಂಗೀಕಾರ ಕೊಟ್ಟರೆ ಮಾತ್ರ ಸೊ ಆ ಒಂದು ಕೇಸುಗಳನ್ನ ತನಿಖೆ ಮಾಡತಕ್ಕಂಥ ಒಂದು ಅವಕಾಶ ಇರುತ್ತೆ. ಹಾಗಿದ್ರೆ ಸಿಬಿಐಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. ಸೊ ಸಿಬಿಐ ನಮ್ಮ ಭಾರತ ದೇಶದ ಯಾವ ಮಿನಿಸ್ಟ್ರಿ ಅಥವಾ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಸೊ ಈ ಒಂದು ಜನರಲ್ ಕನ್ಸೆಂಟ್ ಅನ್ನ ವಿಡ್ರಾ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ನು ಮುಂದೆ ಸಿಬಿಐ ಏನಾದರೂ ಪ್ರೋಬ್ ಅಥವಾ ತನಿಖೆಯನ್ನ ಮಾಡಬೇಕಾಗಿದ್ದರೆ ಸೊ ನಮ್ಮ ಕರ್ನಾಟಕದ ಸರ್ಕಾರದ ವತಿಯಿಂದ ಅವರು ಅಂಗೀಕಾರವನ್ನ ಪಡೆಯಬೇಕಾಗಿರುತ್ತೆ. ಸೊ ಈ ಒಂದು ಕನ್ಸೆಂಟ್ ಅನ್ನ ಅವ್ರು ಯಾಕೆ ರಿಮೂವ್ ಮಾಡ್ಕೊಂಡಿದ್ದಾರೆ, ಅದಕ್ಕೊಂದು ರೀಸನ್ ಅನ್ನ ಕೊಟ್ಟಿದ್ದಾರೆ. ಸೊ ಸಿಬಿಐ ತುಂಬಾ ಬಯಾಸ್ಡ್ ಆಗಿದೆ, ಅಂದ್ರೆ ಪಕ್ಷಪಾತವಾಗಿದೆ. ಸೊ ಸಿಬಿಐ ಅನ್ನ ಕೇಂದ್ರ ಸರ್ಕಾರ ಮಿಸ್ಯೂಸ್ ಅಥವಾ ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಅನ್ನುವ ಕಾರಣದಿಂದ ಸೊ ಈ ಒಂದು ಜನರಲ್ ಕನ್ಸೆಂಟ್ ಅನ್ನ ರಿಮೂವ್ ಮಾಡಿರ್ತಕ್ಕಂಥ ಒಂದು ರೀಸನ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಜನರಲ್ ಕನ್ಸೆಂಟ್ ಅನ್ನ ರಿಮೂವ್ ಮಾಡಿರುವ ಕಾರಣದಿಂದ ಇನ್ನು ಮುಂದೆ ಸಿಬಿಐ ಕೇಸ್ ಬೈ ಕೇಸ್ ಅಂದ್ರೆ ಪ್ರತಿಯೊಂದು ತನಿಖೆಯನ್ನ ಮಾಡಬೇಕಾಗಿದ್ದರೂ ಕೂಡ ಅವರು ಅಂಗೀಕಾರವನ್ನ ತೆಗೆದುಕೊಳ್ಬೇಕಾಗಿರುತ್ತೆ. ಯಾವುದೋ ಒಂದು ಕೇಸ್ಗೆ ಅವರು ಜನರಲ್ ಕನ್ಸೆಂಟ್ ಅನ್ನ ತಗೊಂಡ್ರೆ ಸೊ ಅದು ಎಲ್ಲಾ ಕೇಸ್ಗಳಿಗೆ ಅಪ್ಲಿಕಬಲ್ ಆಗೋದಿಲ್ಲ. ಸೊ ಪ್ರತಿಯೊಂದು ತನಿಖೆಯನ್ನ ಮಾಡಬೇಕಾಗಿದ್ದರೂ ಕೂಡ ರಾಜ್ಯ ಸರ್ಕಾರದ ಅಂಗೀಕಾರವನ್ನ ಅವರು ತೆಗೆದುಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ರೀತಿಯಲ್ಲೇ ಬೇರೆ ಯಾವ ರಾಜ್ಯಗಳಲ್ಲಿ ಈ ಜನರಲ್ ಕನ್ಸೆಂಟ್ ಅನ್ನ ರಿಮೂವ್ ಮಾಡಲಾಗಿರುತ್ತೆ ಅಂದ್ರೆ ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್ ಮತ್ತೆ ರಾಜಸ್ಥಾನ. ಸೊ ಈ ರಾಷ್ಟ್ರಗಳಲ್ಲೂ ಕೂಡ ಈ ರಾಜ್ಯಗಳಲ್ಲೂ ಕೂಡ ಜನರಲ್ ಕನ್ಸೆಂಟ್ ಅನ್ನ ರಿಮೂವ್ ಮಾಡಲಾಗಿರುತ್ತೆ. ಸೊ ಈ ಜನರಲ್ ಕನ್ಸೆಂಟ್ ಅನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಸೆಕ್ಷನ್ ಯಾವುದು ಅಂದ್ರೆ ಸೆಕ್ಷನ್ 6 ಆಫ್ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಏನಿದೆ ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥ ಸೆಕ್ಷನ್ 6 ಏನಿದೆ ಸೊ ಈ ಒಂದು ಸೆಕ್ಷನ್ 6 ನ ಅಡಿಯಲ್ಲಿ ಆ ರೆಸ್ಪೆಕ್ಟಿವ್ ಸ್ಟೇಟ್ ಗವರ್ಮೆಂಟ್ ಏನಿದೆ ಸೊ ಅದರ ಮುಖಾಂತರ ಜನರಲ್ ಕನ್ಸೆಂಟ್ ಅನ್ನ ಅವರು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಅಂಗೀಕಾರವನ್ನ ಪಡೆಯಬೇಕಾಗಿರುತ್ತೆ. ಹಾಗಿದ್ರೆ ಸಿಬಿಐ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಮ್ಮ ಭಾರತ ದೇಶದ ಪ್ರೀಮಿಯರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಹೇಳ್ತೇವೆ, ಅಂದ್ರೆ ಭಾರತ ದೇಶದ ಪ್ರಧಾನ ತನಿಖಾ ಸಂಸ್ಥೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1963 ಇಂಡಿಯನ್ ಗವರ್ನಮೆಂಟ್ ಸಂತಾನಂ ಕಮಿಟಿ ಅಂತ ಇರುತ್ತೆ. ಸೊ ಸಂತಾನಂ ಸಮಿತಿ ಕೊಟ್ಟಿರ್ತಕ್ಕಂಥ ಶಿಫಾರಸುಗಳ ಆಧಾರದ ಮೇಲೆ ಸೊ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರೋದಿಲ್ಲ, ಅಂದ್ರೆ ಇದೊಂದು ಶಾಸನಬದ್ಧ ಸಂಸ್ಥೆ ಆಗಿರೋದಿಲ್ಲ. ಸೊ ಇಟ್ ಹ್ಯಾಸ್ ಪವರ್ ಟು ಇನ್ವೆಸ್ಟಿಗೇಷನ್ ಫ್ರಮ್ ದಿ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946. ಸೊ ಆಗಿದ್ರೆ ಸೊ ಇದು ಸ್ಟ್ಯಾಟ್ಯುಟರಿ ಬಾಡಿ ಅಲ್ದಿದ್ರೆ ಸೊ ಇದಕ್ಕೆ ತನಿಖೆ ಮಾಡ್ತಕ್ಕಂಥ ಅಧಿಕಾರ ಎಲ್ಲಿಂದ ಸಿಗುತ್ತೆ ಅಂದ್ರೆ ಸೊ ಈ ಒಂದು ದೆಹಲಿ ವಿಶೇಷ ಪೊಲೀಸ್ ಸ್ಥಾಪನೆ ಕಾಯ್ದೆ 1946 ಅಡಿಯಲ್ಲಿ ಸೊ ತನ್ನ ಅಧಿಕಾರವನ್ನ ಪಡೆದುಕೊಳ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2.
UN ಕ್ಲಾಸ್ ಅನ್ನು ಯಾವಾಗ ಅಳವಡಿಸಲಾಯಿತು ಅಥವಾ ಜಾರಿಗೆ ತರಲಾಯಿತು? ವೆನ್ ವಾಸ್ UN ಕ್ಲಾಸ್ ಅಡಾಪ್ಟೆಡ್? ಸೊ UN ಕ್ಲಾಸ್ ಅಂದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಸೀಸ್ ಅಥವಾ ಸಮುದ್ರಗಳೇನಿರ್ತವೆ ಆ ಸಮುದ್ರಗಳ ಮೇಲೆ ಇರ್ತಕ್ಕಂಥ ಒಂದು ಅಧಿಕಾರ, ಅಂದರೆ ಯಾವುದೇ ಒಂದು ಸಮುದ್ರವನ್ನು ತೆಗೆದುಕೊಂಡಾಗ, ಫಾರ್ ಎಕ್ಸಾಂಪಲ್ ನಾವು ಓಷನ್ಸ್ ಅನ್ನು ತಗೊಳ್ತೀವಿ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಇಂಡಿಯನ್ ಓಷನ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಡಿಯನ್ ಓಷನ್ ಅಂತ ನಾವು ತೆಗೆದುಕೊಂಡಾಗ ಸೊ ಈ ಒಂದು ಓಷನ್ನ ಸುತ್ತು ಸಾಕಷ್ಟು ಬಾರ್ಡರ್ ಕಂಟ್ರೀಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಅನೇಕ ರಾಷ್ಟ್ರಗಳು ತಮ್ಮ ಗಡಿಗಳನ್ನು ಈ ಒಂದು ಇಂಡಿಯನ್ ಓಷನ್ ಸುತ್ತ ಅವು ಸ್ಪ್ರೆಡ್ ಮಾಡ್ಕೊಂಡಿರುತ್ತೆ ಅಥವಾ ತಮ್ಮ ಗಡಿಗಳನ್ನು ಹೊಂದಿರುತ್ತೆ. ಸೊ ಈಗ ಈ ನೀರಿನ ರೈಟ್ಸ್ ಯಾರಿಗಿರುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ನೀರನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದಾಗಲಿ, ಅಲ್ಲಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೊಳ್ತಕ್ಕಂಥದ್ದಾಗಲಿ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಕ್ಕುಗಳು ಯಾರಿಗಿರುತ್ತೆ? ಫಾರ್ ಎಕ್ಸಾಂಪಲ್ ಇಲ್ಲಿ ಬಹುತೇಕ ರಾಷ್ಟ್ರಗಳು ಗಡಿಯನ್ನು ಶೇರ್ ಮಾಡ್ಕೊಳ್ತಿದ್ದಾವೆ. ಸೊ ಅದರಿಂದ ಈ ಎಲ್ಲ ರಾಷ್ಟ್ರಗಳಿಗೂ ಸಂಬಂಧಪಟ್ಟಂತೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗಿದ್ರೆ ಎಷ್ಟು ವ್ಯಾಪ್ತಿಯವರೆಗೂ ನಾವು ಬಳಕೆ ಮಾಡ್ಕೊಳ್ಬೇಕು ಅದು ಚಾಲೆಂಜ್ ಆಗುತ್ತೆ. ಯಾಕಂದ್ರೆ ಒಂದು ವ್ಯಾಪ್ತಿ ಇಲ್ಲದಿದ್ರೆ ರಾಷ್ಟ್ರಗಳ ನಡುವೆ ಒಂದು ಸಂಘರ್ಷ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಬಿಕಾಸ್ ಈ ವಾಟರ್ ಅಂತಕ್ಕಂಥದ್ದು ಎಕಾನಮಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರಿಸೋರ್ಸ್ ಆಗಿರುತ್ತೆ. ಸೊ ಅದರಿಂದ ಒಂದು ಕಾನೂನನ್ನು ರೂಪಿಸಬೇಕಾಗಿರುತ್ತೆ. ಆ ಒಂದು ಕಾನೂನನ್ನು ನಾವೇನಂತ ಕರಿತೀವಿ ಅಂದರೆ UN ಕ್ಲಾಸ್ ಅಂತ ಹೇಳ್ತೇವೆ. ಸೊ ಈ ಒಂದು UN ಕ್ಲಾಸ್ಗೆ ಸಂಬಂಧಪಟ್ಟಂತೆ ಒಂದು ಕಾನೂನನ್ನು ರೂಪಿಸಲಾಗಿರುತ್ತೆ. ಆ ಒಂದು ಕಾನೂನಿನ ಪ್ರಕಾರ ಒಂದು ರಾಷ್ಟ್ರಕ್ಕೆ ಆ ನೀರನ್ನು ಎಷ್ಟರ ಮಟ್ಟಿಗೆ ಅವರು ಬಳಸಿಕೊಳ್ಳಬಹುದು ಅಂತಕ್ಕಂಥ ಕಾನೂನುಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾನೂನುಗಳನ್ನು 1982ರಲ್ಲಿ UN ಕ್ಲಾಸ್ನ ಮುಖಾಂತರ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಇಂಡಿಯಾ ಹ್ಯಾಸ್ ಡಿಸೈಡೆಡ್ ಟು ಸೈನ್ ಅಂಡ್ ರಾಟಿಫೈ ಬಯೋಡೈವರ್ಸಿಟಿ BBNG ಅಗ್ರಿಮೆಂಟ್. ಸೊ ಈಗ UN ಕ್ಲಾಸ್ಗೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಒಪ್ಪಂದಕ್ಕೆ ಭಾರತ ಸರ್ಕಾರ ಅಂಗೀಕಾರ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಹಾಗಿದ್ರೆ ಯಾವ ಬದಲಾವಣೆಯನ್ನ ಈಗ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಬದಲಾವಣೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ, ಸೊ ಈ ಒಂದು UN ಕ್ಲಾಸ್ ಏನಿದೆ ಸೊ ಇದನ್ನ 1982 ಅಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಸೊ ಈಗ ಬದಲಾವಣೆ ಮಾಡಿರ್ತಕ್ಕಂಥ ಒಂದು ನಿರ್ಧಾರ ಏನಿರುತ್ತೆ ಅಥವಾ ಒಪ್ಪಂದ ಏನಿರುತ್ತೆ ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ UN ಕ್ಲಾಸ್ ಆ ಒಂದು ನೀರನ್ನ ಯಾವ ರೀತಿ ಸೆಗ್ರಿಗೇಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದನ್ನ ಅರ್ಥ ಮಾಡಿಕೊಳ್ಳದೆ ಹೊರತು ಸೊ ಈ ಒಂದು ಆರ್ಟಿಕಲ್ ನಮಗೆ ಅರ್ಥ ಆಗೋದಿಲ್ಲ. ಹಾಗಿದ್ರೆ ಸೊ UN ಕ್ಲಾಸ್ ಬಗ್ಗೆ ನಾವು ಫಸ್ಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಬರೋಣ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು 1982 ಅಲ್ಲಿ ಅಂಡ್ ಎಫೆಕ್ಟಿವ್ ಫ್ರಮ್ 1994 ಅಂದ್ರೆ ಅದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 1994ರಲ್ಲಿ. ಸೊ ಇಟ್ ಇಸ್ ದಿ ಓನ್ಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಂಡ್ ಫ್ರೇಮ್ವರ್ಕ್ ಫಾರ್ ಸ್ಟೇಟ್ ಜ್ಯೂರಿಸ್ಟಿಕ್ಷನ್ ಇನ್ ಮ್ಯಾರಿಟೈಮ್ ಸ್ಪೇಸಸ್. ಅಂದ್ರೆ ಸೊ ಈ ಒಂದು ಕಡಲ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಗಳ ನ್ಯಾಯ ವ್ಯಾಪ್ತಿ ಎಷ್ಟಿರುತ್ತೆ ಅಂದ್ರೆ ಎಲ್ಲಿಯವರೆಗೂ ಅವರು ನೀರನ್ನ ಬಳಸಿಕೊಳ್ಳಬಹುದು ಎನ್ನುವುದನ್ನ ಹೇಳ್ತಕ್ಕಂಥ ಚೌಕಟ್ಟನ್ನ ನಿಗದಿಪಡಿಸ್ತಕ್ಕಂಥ ಏಕೈಕ ಅಂತಾರಾಷ್ಟ್ರೀಯ ಸಮಾವೇಶವಾಗಿ ನಾವು UN ಕ್ಲಾಸ್ ಅನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ UN ಕ್ಲಾಸ್ನ ಪ್ರಕಾರ ಸೊ ಆ ಒಂದು ಲಾ ಆಫ್ ದಿ ಸಿ ಅಥವಾ ಸಮುದ್ರದ ಕಾನೂನು ಅಂತ ನಾವೇನು ಹೇಳ್ತೇವೆ. ಸೊ ಸಮುದ್ರದ ಒಂದು ನೀರನ್ನ 5 ಭಾಗಗಳಾಗಿ ಡಿವೈಡ್ ಮಾಡಲಾಗುತ್ತೆ. ಮೊದಲನೇದನ್ನು ನಾವು ಇಂಟರ್ನಲ್ ವಾಟರ್ಸ್ ಅಥವಾ ಆಂತರಿಕ ನೀರು ಅಂತ ಹೇಳ್ತೇವೆ. ಎರಡನೇದನ್ನ ಟೆರಿಟೋರಿಯಲ್ ಸಿ ಅಥವಾ ಪ್ರಾದೇಶಿಕ ಸಮುದ್ರ ಅಂತ ಹೇಳ್ತೇವೆ. ಮೂರನೇದನ್ನ ನಾವು ಕಾಂಟಿಗ್ಯೂಸ್ ಝೋನ್ ಅಥವಾ ಸಂಕೀರ್ಣ ವಲಯ ಅಂತ ಹೇಳ್ತೇವೆ. ನಾಲ್ಕನೇದನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಥವಾ ವಿಶೇಷ ಆರ್ಥಿಕ ವಲಯ ಅಂತ ಹೇಳ್ತೇವೆ. ಸೊ ಇದರ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಗಳಾಗಿರುತ್ತೆ. ಸೊ ಅದಾದ್ಮೇಲೆ ಐದನೇದನ್ನು ನಾವು ಹೈ ಸೀಸ್ ಅಥವಾ ಎತ್ತರದ ಸಮುದ್ರಗಳು ಅಂತ ಹೇಳ್ತೇವೆ. ಹಾಗಿದ್ರೆ ಏನಕ್ಕೆ ಈ 5 ಕ್ಯಾಟಗರೀಸ್ ಮಾಡಿದ್ದಾರೆ ಅದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಮ್ಯಾಪ್ ನ ಆಧಾರದ ಮೇಲೆ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಇಲ್ಲಿ ಒಂದು ಬೇಸ್ ಲೈನ್ ಅಂತ ನೀವು ನೋಡ್ತಾ ಇದ್ದೀರಾ. ಸೊ ಬೇಸ್ ಲೈನ್ ಇಂದ ಈ ಕಡೆಗೂ ನೀರಿರುತ್ತೆ, ಈ ಕಡೆಗೂ ನೀರಿರುತ್ತೆ. ಸೊ ಈ ಕಡೆ ಬೇಸ್ ಲೈನ್ ಗಿಂತ ಆ ಒಂದು ರಾಷ್ಟ್ರ ಏನಿರುತ್ತೆ, ಸ್ಟೇಟ್ ಅಥವಾ ಕಂಟ್ರಿ ಅಂತ ನಾವೇನ್ ಹೇಳ್ತೇವೆ, ಆ ಒಂದು ರಾಷ್ಟ್ರದ ಕಡೆಗೆ ಇರ್ತಕ್ಕಂಥ ನೀರನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ನಲ್ ವಾಟರ್ಸ್ ಅಥವಾ ಆಂತರಿಕ ನೀರು ಅಂತ ಹೇಳ್ತೇವೆ. ಸೊ ಇದನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಮ್ಯಾಪ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ, ಈ ಚಿತ್ರವನ್ನ. ಸೊ ಇಲ್ಲಿ ಲ್ಯಾಂಡ್ ಇದೆ, ಸೊ ದಿಸ್ ಇಸ್ ಲ್ಯಾಂಡ್, ಸೊ ದಿಸ್ ಇಸ್ ವಾಟರ್. ಸೊ ಈ ಕಡೆ ನಾವು ನೀರನ್ನ ನೋಡಬಹುದಾಗಿರುತ್ತೆ. ಸೊ ಲ್ಯಾಂಡ್ ಕಡೆಗೆ ಬಂದಿರತಕ್ಕಂಥ ನೀರು, ಸೊ ಈ ಭಾಗವನ್ನ ನೀವೇನು ನೋಡ್ತಾ ಇದ್ದೀರಾ, ಸೊ ಇದು ಈ ಬೇಸ್ ಲೈನ್ ಇಂದ ಹೊರಗಡೆ ಬಂದಿದೆ, ಅಂದ್ರೆ ಭೂಮಿಯ ಕಡೆಗೆ ಬಂದಿರುತ್ತೆ. ಆ ಭೂಮಿಯ ಕಡೆಗೆ ಬಂದಿರತಕ್ಕಂಥ ನೀರನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ನಲ್ ವಾಟರ್ಸ್ ಅಂತ ಹೇಳ್ತೇವೆ ಅಥವಾ ಆಂತರಿಕ ನೀರು ಅಂತ ಹೇಳ್ತೇವೆ. ಹಾಗಿದ್ರೆ ಇಂಟರ್ನಲ್
ಇಂಟರ್ನಲ್ ವಾಟರ್ನ ಸಿಗ್ನಿಫಿಕೆನ್ಸ್ ಏನು ಅಥವಾ UN ಕ್ಲಾಸ್ನ ಪ್ರಕಾರ ಸೊ ಈ ಒಂದು ಇಂಟರ್ನಲ್ ವಾಟರ್ಗೆ ಸಂಬಂಧಪಟ್ಟಂತೆ ಅಧಿಕಾರವನ್ನ ಅಥವಾ ಹಕ್ಕನ್ನ ಯಾರು ಕೊಟ್ಟಿರ್ತಾರೆ ಅಂದ್ರೆ ಸೊ ಈ ಲ್ಯಾಂಡ್ ಮೇಲೆ ಯಾವ ಕಂಟ್ರಿ ಇರುತ್ತೆ ಆ ಕಂಟ್ರಿಗೆ ಈ ನೀರಿನ ಸಂಪೂರ್ಣ ಹಕ್ಕುಗಳನ್ನ ನೀಡಲಾಗಿರುತ್ತೆ. ಸೊ ಆ ನೀರನ್ನ ಅವರು ಯಾವುದೇ ಒಂದು ಚಟುವಟಿಕೆಗಳಿಗೆ ಬಳಸ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಚಟುವಟಿಕೆಗಳಿಗೆ ಅವ್ರು ಬಳಸ್ಕೊಳ್ಬಹುದು? ಸೊ ಅವರು ಎಲ್ಲಾ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ಆ ನೀರಲ್ಲಿರ್ತಕ್ಕಂಥ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ರಿಸೋರ್ಸಸ್, ಜೀವಂತವಾಗಿರ್ತಕ್ಕಂಥ ಜೀವಂತವಿಲ್ಲದ ಎಲ್ಲ ಸಂಪನ್ಮೂಲಗಳನ್ನ ಆ ರಾಷ್ಟ್ರ ಬಳಸಿಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಏರ್ ಸ್ಪೇಸ್, ನಾವು ಅಂದ್ರೆ ಆ ನೀರಿನ ಮೇಲೆ ಇರ್ತಕ್ಕಂಥ ಏರ್ ಸ್ಪೇಸ್ ಏನಿದೆ ಸೊ ಅದರ ಮೇಲೆ ಅಧಿಕಾರ ಕೂಡ ನಮ್ಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿ ಇನೋಸೆಂಟ್ ಪ್ಯಾಸೇಜ್ ಅನ್ನ ನಾವು ಅಲೋ ಮಾಡೋದಿಲ್ಲ. ಏನಿದು ಇನೋಸೆಂಟ್ ಪ್ಯಾಸೇಜ್ ಅಂದ್ರೆ ಬೇರೆ ರಾಷ್ಟ್ರಗಳ ವೆಸಲ್ಸ್ ಅಥವಾ ಹಡಗುಗಳು ಸೊ ಈ ಒಂದು ಭಾಗದಲ್ಲಿ ಅವರು ಪ್ರವೇಶ ಮಾಡಬೇಕಾಗಿದ್ರೆ ಸೊ ಅದನ್ನ ನಾವು ಅಲೋ ಮಾಡೋದಿಲ್ಲ. ನಮ್ಮ ಅಂಗೀಕಾರ ಇದ್ದರೆ ಮಾತ್ರ ಅಲೋ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಬೇಸ್ ಲೈನ್ ಇಂದ ಈ ಕಡೆ ಇರ್ತಕ್ಕಂಥ ಇಂಟರ್ನಲ್ ವಾಟರ್ ಏನಿರುತ್ತೆ ಅಲ್ಲಿ ಇನೋಸೆಂಟ್ ಪ್ಯಾಸೇಜ್ ಅನ್ನ ಅಲೋ ಮಾಡೋದಿಲ್ಲ. ಇನೋಸೆಂಟ್ ಪ್ಯಾಸೇಜ್ ಅಂದ್ರೆ ಯಾವ ಪ್ಯಾಸೇಜ್ ಒಂದು ಕಂಟ್ರಿಯ ಸೆಕ್ಯೂರಿಟಿಗೆ ತೊಂದರೆಯನ್ನ ಉಂಟು ಮಾಡೋದಿಲ್ವೋ ಅಂದ್ರೆ ಭದ್ರತೆಗೆ ತೊಂದರೆಯನ್ನ ಉಂಟು ಮಾಡೋದಿಲ್ವೋ ಅದನ್ನ ನಾವು ಇನೋಸೆಂಟ್ ಪ್ಯಾಸೇಜ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಅವರು ಟೂರಿಸಂ ಪರ್ಪಸ್ಗೆ ಬರ್ಬೋದಾಗಿರುತ್ತೆ, ಅದನ್ನ ನಾವು ಇನೋಸೆಂಟ್ ಪ್ಯಾಸೇಜ್ ಅಂತ ಹೇಳ್ತೇವೆ. ಸೊ ಯುದ್ಧದ ಪರ್ಪಸ್ಗೆ ಬಂದ್ರೆ ಅದನ್ನ ನಾವು ಇನೋಸೆಂಟ್ ಅಂತ ಹೇಳೋದಿಲ್ಲ, ಬಿಕಾಸ್ ಯುದ್ಧಕ್ಕೆ ಬಂದ್ರೆ ಅದು ನಮ್ಮ ಸೆಕ್ಯೂರಿಟಿಗೆ ಧಕ್ಕೆಯನ್ನ ಉಂಟು ಮಾಡುತ್ತೆ. ಸೊ ದಟ್ ಈಸ್ ದ ಡಿಫರೆನ್ಸ್ ದಟ್ ಯು ನೀಡ್ ಟು ನೋ ಬಿಟ್ವೀನ್ ಇನೋಸೆಂಟ್ ಪ್ಯಾಸೇಜ್ ಅಂಡ್ ನಾನ್ ಇನೋಸೆಂಟ್ ಪ್ಯಾಸೇಜ್ ಆಗಿರುತ್ತೆ. ಹಾಗಿದ್ರೆ ಇಂಟರ್ನಲ್ ವಾಟರ್ಸ್ ನಲ್ಲಿ ಇವನ್ ಇನೋಸೆಂಟ್ ಪ್ಯಾಸೇಜ್ ಅನ್ನ ಕೂಡ ಅಲೋ ಮಾಡೋದಿಲ್ಲ. ಸೊ ಅದು UN ಕ್ಲಾಸ್ ನ ಪ್ರಕಾರ ನಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರವಾಗಿರುತ್ತೆ. ಹಾಗಿದ್ರೆ ಬೇಸ್ ಲೈನ್ ಇಂದ ಈ ಕಡೆಗೆ 12 ನಾಟಿಕಲ್ ಮೈಲ್ಸ್ ಏನಿರುತ್ತೆ ಸೊ ಈ 12 ನಾಟಿಕಲ್ ಮೈಲ್ಸ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಟೆರಿಟೋರಿಯಲ್ ಸಿ ಅಂತ ಹೇಳ್ತೇವೆ. ಸೊ ಈ ಒಂದು ಟೆರಿಟೋರಿಯಲ್ ಸಿ ಅಲ್ಲಿ ನಾವು ಈ ಒಂದು ಇಂಟರ್ನಲ್ ವಾಟರ್ಸ್ ಅಲ್ಲಿ ಏನೇನು ಅಧಿಕಾರಗಳನ್ನ ಹೊಂದಿರ್ತೇವೆ ಎಲ್ಲ ಅಧಿಕಾರಗಳನ್ನ ಕೂಡ ನೀಡಲಾಗಿರುತ್ತೆ. ಬಟ್ ಒನ್ ಡಿಫರೆನ್ಸ್ ಏನು ಅಂದ್ರೆ ನಾವು ಇನೋಸೆಂಟ್ ಪ್ಯಾಸೇಜ್ ಅನ್ನ ಬ್ಲಾಕ್ ಮಾಡೋ ಹಾಗಿಲ್ಲ. ಸೊ ಯಾವುದೇ ಬೇರೆ ರಾಷ್ಟ್ರದ ಹಡಗುಗಳು ಅಥವಾ ವೆಸಲ್ಗಳು ಇನೋಸೆಂಟ್ ಪ್ಯಾಸೇಜ್ಗೆ ಬಂದಾಗ ಅದನ್ನ ನಾವು ತಡಿತಕ್ಕಂಥ ಅಧಿಕಾರವಿರೋದಿಲ್ಲ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟೆರಿಟೋರಿಯಲ್ ಸಿಗೂ ಮತ್ತೆ ಸೊ ಈ ಒಂದು ಇಂಟರ್ನಲ್ ವಾಟರ್ಗೂ ಇರತಕ್ಕಂಥ ಏಕೈಕ ವ್ಯತ್ಯಾಸವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಏರ್ ಸ್ಪೇಸ್ ಕೂಡ ನಮಗೆ ಸೇರಿರುತ್ತೆ. ಅಂದ್ರೆ ಈ ಒಂದು ಇಂಟರ್ನಲ್ ವಾಟರ್ಸ್ ಮತ್ತೆ ಟೆರಿಟೋರಿಯಲ್ ಸಿ ಏನಿರುತ್ತೆ ಅದರ ಮೇಲೆ ಇರ್ತಕ್ಕಂಥ ಏರ್ ಸ್ಪೇಸ್ ಅಥವಾ ವಿಮಾನಗಳ ಹಾರಾಟದ ಒಂದು ಅಧಿಕಾರವನ್ನ ಕೂಡ ಅಥವಾ ಆ ಒಂದು ಹಕ್ಕನ್ನ ಮಾನಿಟರ್ ಮಾಡ್ತಕ್ಕಂಥ ಅಧಿಕಾರವನ್ನ ಆ ಒಂದು ರಾಷ್ಟ್ರಕ್ಕೆ ನೀಡಲಾಗಿರುತ್ತೆ. ಸೊ ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಇಂಟರ್ನಲ್ ವಾಟರ್ಸ್ ಮತ್ತೆ ಟೆರಿಟೋರಿಯಲ್ ಸಿ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಬೇಸ್ ಲೈನ್ ಇಂದ ಟೆರಿಟೋರಿಯಲ್ ಸಿ ಎಷ್ಟು ದೂರ ಇರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ 12 ನಾಟಿಕಲ್ ಮೈಲ್ಸ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಟೆರಿಟೋರಿಯಲ್ ಸಿ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ವಲಯವನ್ನ ನಾವು ಕಾಂಟಿಗ್ಯೂಯಸ್ ಝೋನ್ ಅಂತ ಹೇಳ್ತೇವೆ. ಇದು ಬೇಸ್ ಲೈನ್ ಇಂದ 24 ನ್ಯಾನೋಮೀಟರ್ ಇರುತ್ತೆ, ನಾಟಿಕಲ್ ಮೈಲ್ಸ್ ಇರುತ್ತೆ. ಬಟ್ ಟೆರಿಟೋರಿಯಲ್ ಸಿ ಇಂದ 12 ನಾಟಿಕಲ್ ಮೈಲ್ಸ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇಂಟರ್ನಲ್ ವಾಟರ್, ಟೆರಿಟೋರಿಯಲ್ ಸಿ ಮತ್ತೆ ಕಾಂಟಿಗ್ಯೂಯಸ್ ಝೋನ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ ಸೊ ಟೆರಿಟೋರಿಯಲ್ ಸಿ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಗಳು ನಮ್ಗಿರುತ್ತೆ, ಅಂದ್ರೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದಾಗಿರುತ್ತೆ. ಬಟ್ ಏಕೈಕ ಡಿಫರೆನ್ಸ್ ಏನು ಅಂದ್ರೆ ಇಲ್ಲಿಂದ ಆಚೆಗಿರ್ತಕ್ಕಂಥ ಸ್ಪೇಸ್ ಅನ್ನ ನಾವು ಇಂಟರ್ನ್ಯಾಷನಲ್ ಏರ್ ಸ್ಪೇಸ್ ಅಂತ ಹೇಳ್ತೇವೆ. ಅಲ್ಲಿ ಹಾರಾಡ್ತಕ್ಕಂಥ ವಿಮಾನಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಅಧಿಕಾರವನ್ನ ಒಂದು ದೇಶಕ್ಕೆ ಕೊಟ್ಟಿರೋದಿಲ್ಲ. ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಇಲ್ಲೇನು ಅಂದ್ರೆ ಟೆರಿಟೋರಿಯಲ್ ಸಿ ಅಲ್ಲಿ ಏನೇನಿರುತ್ತೆ ಸೊ ಆ ಎಲ್ಲ ಹಕ್ಕುಗಳನ್ನ ನಮಗೆ ನೀಡಲಾಗಿರುತ್ತೆ. ಅಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನ ನಾವು ಬಳಕೆ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಕಾಂಟಿಗ್ಯೂಯಸ್ ಝೋನ್ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ವಲಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಥವಾ ವಿಶೇಷ ಆರ್ಥಿಕ ವಲಯ ಅಂತ ಹೇಳ್ತೇವೆ. ಸೊ ವಿಶೇಷ ಆರ್ಥಿಕ ವಲಯ ಬೇಸ್ ಲೈನ್ ಇಂದ ಎಷ್ಟು ದೂರ ಇರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ 200 ನಾಟಿಕಲ್ ಮೈಲ್ಸ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನ ರಿಪೀಟೆಡ್ಲಿ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ. ಸೊ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ನ ಉದ್ದ ಎಷ್ಟು ಅಥವಾ ವ್ಯಾಪ್ತಿ ಎಷ್ಟು ಅಂತ ಕೇಳ್ತಾರೆ. ಸೊ 200 ನಾಟಿಕಲ್ ಮೈಲ್ಸ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ನೋಡಿ ಹೆಸರಲ್ಲೇ ಇದೆ ಆರ್ಥಿಕತೆ ಅಂತ ಹೇಳ್ತೇವೆ. ಸೊ ಅದರ ಅರ್ಥ ಏನು ಅಂದ್ರೆ ಈ ಒಂದು 200 ನಾಟಿಕಲ್ ಮೈಲ್ಸ್ ಏನಿರುತ್ತೆ ಸೊ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳು ಸರ್ಫೇಸ್ ಮೇಲೆ ಇರ್ಬೋದು, ಸಬ್ ಸರ್ಫೇಸ್ ಅಂದ್ರೆ ನೀರಿನ ಆಳದಲ್ಲಿರ್ಬೋದು. ಸೊ ಎಲ್ಲ ಸಂಪನ್ಮೂಲಗಳು ಒಂದು ರಾಷ್ಟ್ರಕ್ಕೆ ಸೇರಿರ್ತವೆ. ಅಂದ್ರೆ ಈ ಕಡೆ ಲ್ಯಾಂಡ್ ಯಾವ ರಾಷ್ಟ್ರ ಹೊಂದಿರುತ್ತೆ ಸೊ ಆ ರಾಷ್ಟ್ರಕ್ಕೆ ಈ ಎಲ್ಲ ಅಧಿಕಾರಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇಲ್ಲಿಂದ ಆಚೆ ಇರ್ತಕ್ಕಂಥ ಎಲ್ಲ ಪ್ರದೇಶವನ್ನ ನಾವು ಹೈ ಸೀಸ್ ಅಥವಾ ಎತ್ತರದ ಸಮುದ್ರಗಳು ಅಂತ ಹೇಳ್ತೇವೆ. ಸೊ UN ಕ್ಲಾಸ್ ಇವಾಗ ಮಾಡಿರ್ತಕ್ಕಂಥ ಒಂದು ಒಪ್ಪಂದ ಏನಿರುತ್ತೆ ಸೊ ಆ ಒಪ್ಪಂದ ಹೈ ಸೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಇಷ್ಟು ವರ್ಷ ಏನಿತ್ತು ಸೊ ಈಗ ಏನು ಬದಲಾವಣೆ ಮಾಡಿದ್ದಾರೆ. ಸೊ ಇಷ್ಟು ವರ್ಷ ಏನಿತ್ತು ಅಂದ್ರೆ ಸೊ ಹೈ ಸೀಸ್ ಅನ್ನ ಎನಿಬಡೀಸ್ ಟೆರಿಟರಿ ಅಂತ ಕರೀತಾ ಇದ್ರು. ಅಂದ್ರೆ ಯಾವ ರಾಷ್ಟ್ರಕ್ಕೆ ಬೇಕಾದ್ರೂ ಅದು ಸೇರ್ಬೋದು
ಮಾಡಬಹುದಾಗಿರುತ್ತೆ ಅಂತ ಇಷ್ಟು ದಿನ ಇದ್ದಿದ್ದಂತಹ ಒಂದು ಕಾನೂನಾಗಿರುತ್ತೆ. ಸೊ ಈ ಒಂದು ಕಾನೂನನ್ನ ಬಹಳ ರಾಷ್ಟ್ರಗಳು ದುರ್ಬಳಕೆ ಮಾಡಿಕೊಂಡು, ಪರ್ಟಿಕ್ಯುಲರ್ಲಿ ಚೈನಾ ಏನ್ ಮಾಡುತ್ತೆ ಅಂದ್ರೆ, ಸೊ ಈ ಒಂದು ಹೈ ಸೀಸ್ಗಳು, ಯಾಕಂದ್ರೆ ಅದು ಯಾರಿಗೆ ಬೇಕಾದ್ರೂ ಸೇರಿತ್ತು ಅಂತ ಮುಂಚೆ ಡಿಕ್ಲೇರ್ ಮಾಡಿದ್ರು. ಸೊ ಈ ಒಂದು ಪ್ರದೇಶಗಳಿಗೆ ಹೋಗಿ ಡ್ರೆಡ್ಜಿಂಗ್ ಅಂತ ಮಾಡ್ತಾರೆ. ಡ್ರೆಡ್ಜಿಂಗ್ ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನ ಒಂದೇ ಬಾರಿ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸೊ ಆ ಒಂದು ಕಾರಣದಿಂದ ಈ ಹೈ ಸೀಸ್ಗೆ ಸಂಬಂಧಪಟ್ಟಂತೆ ಕಾನೂನನ್ನ ಈಗ ಬದಲಾವಣೆ ಮಾಡಿರ್ತಾರೆ. ಸೊ ಆ ಕಾನೂನನ್ನ ಏನು ಬದಲಾವಣೆ ಮಾಡಿದ್ದಾರೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆ ಕಾನೂನು ಬದಲಾವಣೆ ಏನಿದೆ, ಆ ಬದಲಾವಣೆಗೆ ನಮ್ಮ ಭಾರತ ಸರ್ಕಾರ ಸೊ ಸಹಿಯನ್ನ ಹಾಕಿ ಅಂಗೀಕಾರವನ್ನ ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರುತ್ತೆ. ಸೊ ಇಷ್ಟು ಮಾಹಿತಿ UN ಕ್ಲಾಸ್ ಮತ್ತೆ ಅದು ಹೇಗೆ ಡಿವೈಡ್ ಮಾಡುತ್ತೆ ವಲಯಗಳನ್ನ ಅಂತಕ್ಕಂಥ ಮಾಹಿತಿ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ UN ಕ್ಲಾಸ್ ಏನ್ ಮಾಡಿರುತ್ತೆ ಅಂದ್ರೆ, ಸೊ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಒಂದು ಇಂಟರ್ನ್ಯಾಷನಲ್ ಟ್ರೀಟಿ ಅಥವಾ ಅಂತಾರಾಷ್ಟ್ರೀಯ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಸೊ ಇದರ ಗುರಿ ಏನು ಅಂದ್ರೆ, ಪ್ರೊಟೆಕ್ಟ್ ಮರೈನ್ ಬಯೋಡೈವರ್ಸಿಟಿ, ಅಂದ್ರೆ ಸಾಗರದಲ್ಲಿರ್ತಕ್ಕಂಥ ಜೀವ ವೈವಿಧ್ಯತೆಯನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ಇನ್ ದಿ ಹೈ ಸೀಸ್ ಥ್ರೂ ದಿ ಇಂಟರ್ನ್ಯಾಷನಲ್ ಕೋಆಪರೇಷನ್. ಸೊ ಈ ಒಂದು ಬದಲಾವಣೆ ಸೊ ಬೇರೆ ಯಾವ ವಲಯಕ್ಕೂ ಕೂಡ ಸಂಬಂಧಪಟ್ಟಿಲ್ಲ. ಹೈ ಸೀಸ್ ಅಥವಾ ಎತ್ತರದ ಸಮುದ್ರಗಳಿಗೆ ಸಂಬಂಧಪಟ್ಟಿರುತ್ತೆ. ಸೊ ಬೇರೆ ಯಾವುದೇ ವಲಯಕ್ಕೂ ಸಂಬಂಧಪಟ್ಟಿಲ್ಲ. ಸೊ ನಾವು ಇಂಟರ್ನಲ್ ವಾಟರ್ಸ್ ಅಂತ ನೋಡಿದ್ದೇವೆ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ನೋಡಿದ್ದೇವೆ, ಕಾಂಟಿಗ್ಯೂಯಸ್ ಝೋನ್ ಅಂತ ನೋಡಿದ್ದೇವೆ. ಸೊ ಅವು ಯಾವುದಕ್ಕೂ ಸಂಬಂಧಪಟ್ಟಂತೆ ಕಾನೂನನ್ನ ಬದಲಾವಣೆ ಮಾಡಿಲ್ಲ. ಹೈ ಸೀಸ್ ಅಥವಾ ಎತ್ತರದ ಸಮುದ್ರಗಳಿಗೆ ಸಂಬಂಧಪಟ್ಟಂತೆ ಕಾನೂನನ್ನ ಬದಲಾವಣೆ ಮಾಡಿರ್ತಾರೆ. ಸೊ ಇಟ್ ಈಸ್ ಆಲ್ಸೋ ನೋನ್ ಆಸ್ ಹೈ ಸೀಸ್ ಟ್ರೀಟಿ ಅಂತ ಕರೀತಾರೆ. ಅಂದ್ರೆ ಈ ಒಂದು ಒಪ್ಪಂದಕ್ಕೆ ಎತ್ತರದ ಸಮುದ್ರಗಳ ಒಪ್ಪಂದ ಅಂತ ಕೂಡ ಕರೀತಾರೆ. ದ ಬಯೋಡೈವರ್ಸಿಟಿ ಬಿಯಾಂಡ್ ದಿ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಅಂದ್ರೆ ಸೊ ಈ BBNJ ಅಂತ ಹೇಳ್ತೇವೆ. BBNJ ಅಂದ್ರೆ ಸೊ ರಾಷ್ಟ್ರೀಯ ನ್ಯಾಯ ವ್ಯಾಪ್ತಿಗೆ ಮೀರಿದ ಜೀವ ವೈವಿಧ್ಯತೆ ಒಪ್ಪಂದ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ 200 ನಾಟಿಕಲ್ ಮೈಲ್ಸ್ ಇರುತ್ತೆ. ಸೊ 200 ನಾಟಿಕಲ್ ಮೈಲ್ಸ್ ಇಂದ ಇರ್ತಕ್ಕಂಥ ಹೊರಗಡೆ ಪ್ರದೇಶವನ್ನು ನಾವು ಐ ಸೀಸ್ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ. ಯಾಕಂದ್ರೆ ನಮ್ಮ ಜ್ಯೂರಿಸ್ಡಿಕ್ಷನ್ ಇಲ್ಲಿಗೆ ಎಂಡ್ ಆಗೋಗುತ್ತೆ. ಸೊ ಇಲ್ಲಿಂದ ಬರ್ತಕ್ಕಂಥ ಒಂದು ವಾಟರ್ ಏನಿರುತ್ತೆ ಅದು ನಮ್ಮ ನ್ಯಾಯ ವ್ಯಾಪ್ತಿಗೆ ಬರೋದಿಲ್ಲ. ಸೊ ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಯೋಡೈವರ್ಸಿಟಿಯನ್ನ ರಕ್ಷಣೆ ಮಾಡುವ ಸಲುವಾಗಿ ಸೊ ಈ ಒಂದು ಒಪ್ಪಂದವನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಪ್ಪಂದದಲ್ಲಿ ಏನಿದೆ ಅಂದ್ರೆ, ನೋ ಕಂಟ್ರಿ ಕ್ಯಾನ್ ಕ್ಲೇಮ್ ಸೋವರಿನ್ ರೈಟ್ ಓವರ್ ದಿ ಮರೈನ್ ರಿಸೋರ್ಸಸ್. ಸೊ ನಾನು ಮುಂಚೆನೆ ಹೇಳಿದ್ದೆ, ಇಲ್ಲಿರ್ತಕ್ಕಂಥ ಪ್ರದೇಶವನ್ನ ಮುಂಚೆ ಎನಿಬಡೀಸ್ ಟೆರಿಟರಿ ಅಂತ ಹೇಳ್ತಾ ಇದ್ರು. ಸೊ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಸೊ ದ ಥಿಂಗ್ ಬಿಲಾಂಗ್ಸ್ ಟು ನೋ ಬಡಿ ಬಿಲಾಂಗ್ಸ್ ಟು ಎವ್ರಿಬಡಿ ಅಂತ ಹೇಳ್ತಾರೆ. ಅಂದ್ರೆ ಯಾವ ವಸ್ತು ಯಾರಿಗೆ ಸೇರಿರಲ್ಲ ಅದು ಎಲ್ಲರಿಗೂ ಸೇರಿರುತ್ತೆ, ಬಿಕಾಸ್ ಎಲ್ಲರೂ ನಮ್ದು ಅಂತ ಕ್ಲೇಮ್ ಮಾಡ್ತಾರೆ. ಸೊ ಇಷ್ಟು ದಿನ ಆ ರೀತಿಯಾಗಿತ್ತು. ಬಟ್ ಈಗ ಮಾಡಿರ್ತಕ್ಕಂಥ ಬದಲಾವಣೆ ಏನು ಅಂದ್ರೆ, ಸೊ ಯಾವುದೇ ದೇಶವು ಸಮುದ್ರ ಸಂಪನ್ಮೂಲಗಳ ಮೇಲೆ, ಅಂದ್ರೆ ಉನ್ನತ ಸಮುದ್ರಗಳು ಅಂತ ನಾವೇನು ಹೇಳ್ತೇವೆ, ಸೊ ಅದರ ಮೇಲೆ ಸಾರ್ವಭೌಮ ಹಕ್ಕುಗಳನ್ನ ಪಡಿಲಿಕ್ಕೆ ಸಾಧ್ಯವಿಲ್ಲ ಅಂತ ಈಗ ಡಿಕ್ಲೇರ್ ಮಾಡಿರ್ತಾರೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಡಿಸಿಷನ್, ಬಿಕಾಸ್ ಸೊ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿಯನ್ನ ಮತ್ತು ಸಂಪನ್ಮೂಲಗಳನ್ನ ನಾವು ರಕ್ಷಣೆ ಮಾಡಬಹುದಾಗಿರುತ್ತೆ. ಸೊ ಬಟ್ ಯಾವ ರೀತಿಯ ಆಕ್ಟಿವಿಟೀಸ್ ಅನ್ನ ಅಲ್ಲಿ ಅಪ್ರೂವ್ ಮಾಡಿದ್ದಾರೆ ಅಥವಾ ಅಲೋ ಮಾಡಿದ್ದಾರೆ ಅಂದ್ರೆ, ಸೊ ನ್ಯಾವಿಗೇಷನ್ ಮಾಡ್ಬೋದು, ಅಂದ್ರೆ ಹಡಗುಗಳು ಅಲ್ಲಿ ಚಲಿಸಬಹುದಾಗಿರುತ್ತೆ. ಓವರ್ ಫ್ಲೈಟ್ ಅಂದ್ರೆ ಆ ಒಂದು ಮೇಲ್ಮೈ ಏನಿರುತ್ತೆ ಆ ಮೇಲ್ಮೈ ಮೇಲೆ ವಿಮಾನಗಳು ಹಾರಾಟ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕೇಬಲ್ಸ್ಗಳು, ಅಂದ್ರೆ ನೀರಿನ ಒಳಗಡೆ ಆಗ್ತಕ್ಕಂಥ ಕೇಬಲ್ಗಳನ್ನ ಹಾಕ್ಬೋದಾಗಿರುತ್ತೆ, ಮತ್ತೆ ಪೈಪ್ ಲೈನ್ಗಳನ್ನ ಕೂಡ ಹಾಕ್ಬೋದಾಗಿರುತ್ತೆ. ಸೊ ಇಷ್ಟು ಚಟುವಟಿಕೆಗಳನ್ನ ಬಿಟ್ಟು ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನಾಗ್ಲಿ ಅಥವಾ ಆ ಪ್ರದೇಶವನ್ನ ನಮ್ಮದು ಎಂದು ಕ್ಲೇಮ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನಾಗ್ಲಿ ಸೊ ಇನ್ನು ಮುಂದೆ ಆ ಒಂದು ಹೈ ಸೀಸ್ ಅಲ್ಲಿ ನೀಡ್ತಕ್ಕಂಥ ಒಂದು ಪ್ರಾವಿಷನ್ ಇರೋದಿಲ್ಲ. ಸೊ ಈ ಒಂದು ಬದಲಾವಣೆಗೆ ನಮ್ಮ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಥವಾ ಭೂ ವಿಜ್ಞಾನ ಸಚಿವಾಲಯ ಅಂತ ನಾವೇನು ಹೇಳ್ತೇವೆ, ಸೊ ಅವರು ಈ ಒಂದು ಕಾನೂನನ್ನ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಅಥವಾ ಸಹಿಯನ್ನ ಹಾಕಿ ರಾಟಿಫಿಕೇಶನ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇವರಿಗೆ ಕೊಡಲಾಗಿರುತ್ತೆ. ಸೊ ಈ BBNJ ಏನಿದೆ, ಸೊ ದಿಸ್ ಇಸ್ ದಿ ಥರ್ಡ್ ಇಂಪ್ಲಿಮೆಂಟೇಷನ್ ಅಗ್ರಿಮೆಂಟ್ ಅಂಡರ್ UN ಕ್ಲಾಸ್. ಅಂದ್ರೆ UN ಕ್ಲಾಸ್ ರಚನೆ ಆದ ನಂತರ ಸೊ ಈ ರೀತಿಯ ಒಂದು ಒಪ್ಪಂದ ಆಗ್ತಾ ಇರ್ತಕ್ಕಂಥದ್ದು 3ನೇ ಬಾರಿ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ 2 ಒಪ್ಪಂದಗಳನ್ನ ಮಾಡಲಾಗಿರುತ್ತೆ. ಆ 2 ಒಪ್ಪಂದಗಳು ಯಾವುದು ಅಂತ ನಾವು ಇಲ್ಲಿ ನೋಡೋದಾದ್ರೆ, ಸೊ 1994 ಅಲ್ಲಿ 1994ರಲ್ಲಿ ಒಂದು ಒಪ್ಪಂದವನ್ನ ಮಾಡ್ತಾರೆ. ಸೊ ಇದನ್ನ ನಾವು ಇಂಪ್ಲಿಮೆಂಟೇಷನ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ರೆಗ್ಯುಲೇಟಿಂಗ್ ಮೈನಿಂಗ್ ಇನ್ ಇಂಟರ್ನ್ಯಾಷನಲ್ ಸೀ ಬೆಡ್ ಏರಿಯಾ, ಅಂದ್ರೆ ಅಂತಾರಾಷ್ಟ್ರೀಯ ಸಮುದ್ರ ತಳದಲ್ಲಿ ಸೊ ಗಣಿಗಾರಿಕೆಯನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಒಪ್ಪಂದವನ್ನ 1994ರಲ್ಲಿ ಮಾಡಲಾಗುತ್ತೆ. ಸೊ 1995ರಲ್ಲಿ ಯುನೈಟೆಡ್ ನೇಷನ್ ಫಿಶ್ ಸ್ಟಾಕ್ಸ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಅಂದ್ರೆ ಅಲ್ಲಿರ್ತಕ್ಕಂಥ ಮೀನುಗಳನ್ನ ರಕ್ಷಣೆ ಮಾಡಲಿಕ್ಕೆ 1995ರಲ್ಲಿ ಒಂದು ಒಪ್ಪಂದವನ್ನ ಮಾಡ್ತಾರೆ. ಸೊ ಈ 2 ಒಪ್ಪಂದಗಳು
ಒಪ್ಪಂದಗಳು ಆದ ನಂತರ ಈಗ ಮತ್ತೊಮ್ಮೆ ಹೈಸೀಸ್ಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಒಪ್ಪಂದವನ್ನ UN ಕ್ಲಾಸ್ನ ವತಿಯಿಂದ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಒಪ್ಪಂದ ಇಟ್ ಬಿಕಮ್ಸ್ ಲೀಗಲ್ ಬೈಂಡಿಂಗ್ ಆಫ್ಟರ್ 120 ಡೇಸ್ ಆಫ್ಟರ್ 60 ಕಂಟ್ರೀಸ್ ರಾಟಿಫೈ ಇಟ್. ಅಂದ್ರೆ ಈ ಒಂದು ಒಪ್ಪಂದ ಏನಿರುತ್ತೆ ಸೊ ಅದು ಕಾನೂನುಬದ್ಧವಾಗಿ ಯಾವಾಗ ಆಗುತ್ತೆ ಅದಕ್ಕೊಂದು ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ಏನು ಅಂದ್ರೆ 60 ರಾಷ್ಟ್ರಗಳು, ಮಿನಿಮಮ್ 60 ರಾಷ್ಟ್ರಗಳು ಈ ಒಂದು ಕನ್ಸೆಂಟ್ ಅನ್ನ ಕೊಡಬೇಕಾಗಿರುತ್ತೆ ಅಥವಾ ರಾಟಿಫೈ ಅಥವಾ ಅಂಗೀಕಾರ ಮಾಡಬೇಕಾಗಿರುತ್ತೆ. ಅಂಗೀಕಾರ ಮಾಡಿದ 120 ದಿನಗಳ ನಂತರ ಸೊ ಈ ಒಂದು ಕಾನೂನನ್ನ ಅಲ್ಲಿ ಅಪ್ಲಿಕಬಲ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು UN ಕ್ಲಾಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಹೈಸೀಸ್ ನ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಸೊ ಇದು 30% ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸೀಕ್ವೆಸ್ಟರ್ ಮಾಡುತ್ತೆ. ಅಂದ್ರೆ ನಾವು ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಇಂದ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸ್ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಆ ಕಾರ್ಬನ್ ಡೈಆಕ್ಸೈಡ್ ನ 30% ಕಾರ್ಬನ್ ಡೈಆಕ್ಸೈಡ್ ಅನ್ನ ಆ ನೀರು ಹಿಡಿದಿಟ್ಟುಕೊಳ್ಳುತ್ತೆ. ಸೊ ಇದರಿಂದ ಜಾಗತಿಕ ತಾಪಮಾನ ಕಡಿಮೆ ಮಾಡಲಿಕ್ಕೆ ಹೈಸೀಸ್ ಪ್ರಮುಖವಾಗಿರ್ತಕ್ಕಂಥ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದನ್ನ ನಾವು ಕಂಪಲ್ಸರಿ ಪ್ರೊಟೆಕ್ಟ್ ಮಾಡಲೇಬೇಕು. ಸೊ ಅದರ ಜೊತೆಗೆ ಸೊ ಓನ್ಲಿ 1.5% ಆಫ್ ದಿ ಹೈಸೀಸ್ ಆರ್ ಕರೆಂಟ್ಲಿ ಫುಲ್ಲಿ ಪ್ರೊಟೆಕ್ಟೆಡ್. ಸೊ ಪ್ರಸ್ತುತವಾಗಿ ಕೇವಲ 1.5% ಮಾತ್ರ ಉನ್ನತ ಸಮುದ್ರಗಳನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೇವೆ. ಸೊ ಅದರಿಂದ ಸಾಕಷ್ಟು ಡಿಸ್ಅಡ್ವಾಂಟೇಜಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ UN ಕ್ಲಾಸ್ ಮತ್ತೆ ಅದರ ಹೊಸ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಯಾವ ಉಪಕ್ರಮದ ಅಡಿಯಲ್ಲಿ ಪರಂ ರುದ್ರ ಸೂಪರ್ ಕಂಪ್ಯೂಟರ್ಗಳನ್ನು ಅಭಿವೃದ್ಧಿಪಡಿಸಲಾಯಿತು? ಅಂಡರ್ ವಿಚ್ ಇನಿಷಿಯೇಟಿವ್ ವರ್ ಪರಂ ರುದ್ರ ಸೂಪರ್ ಕಂಪ್ಯೂಟರ್ಸ್ ಡೆವಲಪ್ಡ್? ಈ ಪ್ರಶ್ನೆಗೆ ಸರಿಯಾದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಥವಾ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ನ ಅಡಿಯಲ್ಲಿ ಸೊ 2 ಸೂಪರ್ ಕಂಪ್ಯೂಟರ್ಸ್ ಅನ್ನ ಈಗ ಡೆವಲಪ್ ಮಾಡಿ ಸೊ ಅದನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ 3 ಸೂಪರ್ ಕಂಪ್ಯೂಟರ್ಸ್ ಅನ್ನ ಸೊ ಆ 3 ಸೂಪರ್ ಕಂಪ್ಯೂಟರ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪರಂ ರುದ್ರ ಅಂತ ಹೇಳ್ತೇವೆ. ಸೊ 3 ಪರಂ ರುದ್ರ ಸೂಪರ್ ಕಂಪ್ಯೂಟರ್ ಗಳನ್ನ ನಮ್ಮ ಭಾರತ ದೇಶದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಏನಿದೆ ಸೊ ಅದರ ಅಡಿಯಲ್ಲಿ ಡೆವಲಪ್ ಮಾಡಲಾಗಿರುತ್ತೆ. ಈ 3 ಸೂಪರ್ ಕಂಪ್ಯೂಟರ್ ಗಳನ್ನ ಒಂದನ್ನ ಪುಣೆದಲ್ಲಿ, ಒಂದನ್ನ ದೆಹಲಿಯಲ್ಲಿ, ಇನ್ನೊಂದನ್ನ ಕೋಲ್ಕತ್ತಾದಲ್ಲಿ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು? ಸೂಪರ್ ಕಂಪ್ಯೂಟರ್ ಇಂದ ನಮ್ಗೆ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ ಸೊ ಡ್ರೈವ್ ಪಯೋನಿಯರಿಂಗ್ ರಿಸರ್ಚ್ ಅಕ್ರಾಸ್ ಮಲ್ಟಿಪಲ್ ಸೈಂಟಿಫಿಕ್ ಡಿಸಿಪ್ಲಿನ್ಸ್. ಅಂದ್ರೆ ಸಾಕಷ್ಟು ವೈಜ್ಞಾನಿಕ ಅನ್ವೇಷಣೆಗಳನ್ನ ಮಾಡಲಿಕ್ಕೆ ಸೊ ಈ ಒಂದು ಸೂಪರ್ ಕಂಪ್ಯೂಟರ್ಗಳನ್ನ ಬಳಕೆ ಮಾಡಲಾಗುತ್ತೆ. ಸೊ ಈ ಸೂಪರ್ ಕಂಪ್ಯೂಟರ್ಗಳ ಒಟ್ಟು ಕಾಸ್ಟ್ ಎಷ್ಟಾಗಿರುತ್ತೆ ಅಂದ್ರೆ 130 crores. ಅಂದ್ರೆ 3 ಸೂಪರ್ ಕಂಪ್ಯೂಟರ್ಗಳಿಗೆ 130 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಶುಕ್ರಯಾನ್ 1 ಮಿಷನ್ ನಲ್ಲಿ ಯಾವ ದೇಶವು ಭಾರತದೊಂದಿಗೆ ಸಹಕರಿಸುತ್ತಿದೆ? ಸೊ ವಿಚ್ ಕಂಟ್ರಿ ಈಸ್ ಕೊಲಾಬರೇಟಿಂಗ್ ವಿತ್ ಇಂಡಿಯಾ ಆನ್ ಶುಕ್ರಯಾನ್ 1 ಮಿಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶಕ್ಕೆ ಸ್ವೀಡನ್ ರಾಷ್ಟ್ರ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ನಮ್ಮ ರಾಷ್ಟ್ರದೊಂದಿಗೆ ಈ ಒಂದು ವೀನಸ್ ಮಿಷನ್ ಅಥವಾ ಶುಕ್ರ ಗ್ರಹಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಮಿಷನ್ ಏನಿದೆ ಆ ಮಿಷನ್ಗೆ ಈ ಸ್ವೀಡನ್ ರಾಷ್ಟ್ರ ಕೂಡ ಸಹಯೋಗವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಶುಕ್ರಯಾನ 1 ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಮಾರ್ಚ್ 2028ರಲ್ಲಿ ಸೊ ಇದನ್ನ ನಾವು ಲಾಂಚ್ ಮಾಡ್ತಾ ಇರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ಗೆ ಈಗ ಸಹಕಾರವನ್ನ ಸ್ವೀಡನ್ ರಾಷ್ಟ್ರ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಸ್ವೀಡನ್ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ನಾವು ನೋಡೋದಾದ್ರೆ ಸೆಂಡಿಂಗ್ ಆನ್ ಇನ್ಸ್ಟ್ರೂಮೆಂಟ್ ಡೆವಲಪ್ಡ್ ಬೈ ದಿ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಫಿಸಿಕ್ಸ್. ಅಂದ್ರೆ ಸೊ ಸ್ವೀಡನ್ ಅಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಪೇಲೋಡ್ ಅನ್ನ ಇಲ್ಲಿ ಕಳಿಸ್ತಾ ಇದ್ದಾರೆ. ಸೊ ಯಾವ ಇನ್ಸ್ಟಿಟ್ಯೂಟ್ ಇದನ್ನ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಅಂತ ಹೇಳ್ತೇವೆ. ಸೊ ಅವರ ವತಿಯಿಂದ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ಅನ್ನ ಸೊ ಈ ಒಂದು ಶುಕ್ರಯಾನ್ 1 ನಲ್ಲಿ ಅವರು ನಮ್ಮ ಭಾರತ ದೇಶದೊಂದಿಗೆ ಕಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಮಿಷನ್ ನ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ ಸ್ಟಡಿ ವೀನಸ್ ಸರ್ಫೇಸ್ ಅಂಡ್ ಸಬ್ ಸರ್ಫೇಸ್. ಅಂದ್ರೆ ಶುಕ್ರ ಗ್ರಹದ ಮೇಲ್ಮೈ ಮತ್ತು ಮೇಲ್ಮೈಯಿಂದ ಕೆಳಗಡೆ ಇರತಕ್ಕಂಥ ಪದಾರ್ಥಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಅನಲೈಸ್ ದಿ ಅಟ್ಮಾಸ್ಫಿಯರ್ ಅಂಡ್ ಐನೋಸ್ಫಿಯರ್, ಅಲ್ಲಿರ್ತಕ್ಕಂಥ ವಾಯುಗೋಳ ಆಗಿರ್ಬೋದು ಮತ್ತೆ ಅಯಾನುಗೋಳ ಆಗಿರ್ಬೋದು ಸೊ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡ್ತಕ್ಕಂಥದ್ದು. ಎಕ್ಸಾಮಿನ್ ದಿ ಇಂಟರಾಕ್ಷನ್ ವಿತ್ ದಿ ಸನ್, ಅಂದ್ರೆ ಈ ಒಂದು ಶುಕ್ರ ಗ್ರಹ ಸೂರ್ಯನೊಂದಿಗೆ ಯಾವ ರೀತಿ ಇಂಟರಾಕ್ಟ್ ಆಗ್ತಾ ಇದೆ ಸೊ ಅದನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಸೊ ಈ ಶುಕ್ರಯಾನ್ 1 ನ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇದರಲ್ಲಿ ಕ್ಯಾರಿ ಮಾಡ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ಏನಿರ್ತವೆ ಸೊ ದೇ ಆರ್ ಫ್ರಮ್ ಬೋತ್ ಇಂಡಿಯಾ ಅಂಡ್ ಅದರ್ ಕಂಟ್ರೀಸ್. ಅಂದ್ರೆ ಕೇವಲ ಭಾರತ ದೇಶದಿಂದ ಮಾತ್ರ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಕ್ಯಾರಿ ಮಾಡ್ತಾ ಇಲ್ಲ, ಬೇರೆ ದೇಶದ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಕೂಡ ಈ ಒಂದು ಮಿಷನ್ ಅಲ್ಲಿ
ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸ್ವೀಡನ್ ಕೂಡ ಒಂದು ಇನ್ಸ್ಟ್ರೂಮೆಂಟನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ದಿ ಕಾರ್ಯಾಚರಣೆ ಏನಿರುತ್ತೆ ಇದು ನಮ್ಮ ಭಾರತ ದೇಶದ ಇಸ್ರೋ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಇದನ್ನು ನಾವು ಇಂಡಿಯಾ ಸೆಕೆಂಡ್ ಇಂಟರ್ ಪ್ಲಾನೆಟರಿ ಮಿಷನ್ ಅಂತ ಹೇಳ್ತೇವೆ. ಇದಕ್ಕಿಂತ ಮುಂಚೆ ನಾವು ಮಾರ್ಸ್ಗೆ ಒಂದು ಮಿಷನ್ ಅನ್ನು ಮಾಡಿರ್ತೇವೆ. ಸೊ ಮಾರ್ಸ್ ಆದ ನಂತರ ಸೊ ಎರಡನೇ ಗ್ರಹಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಾಚರಣೆ ಸೊ ಇದು ಸೆಕೆಂಡ್ ಇಂಟರ್ ಪ್ಲಾನೆಟರಿ ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ನಾವು ಮೂನ್ಗೆ ಮಾಡಿರ್ತಕ್ಕಂಥದ್ದು ಇಂಟರ್ ಪ್ಲಾನೆಟರಿ ಬರೋದಿಲ್ಲ, ಬಿಕಾಸ್ ವಿ ನೋ ದಟ್ ಮೂನ್ ಅಂತಕ್ಕಂಥದ್ದು ಒಂದು ಸ್ಯಾಟಲೈಟ್ ಆಗಿರೋದ್ರಿಂದ ಸೊ ಅದನ್ನು ನಾವು ಇಂಟರ್ ಪ್ಲಾನೆಟರಿ ಅಂತ ಹೇಳಕ್ ಬರೋದಿಲ್ಲ. ಸೊ ಮಂಗಳ ಗ್ರಹದ ನಂತರ ನಾವು ಮಾಡ್ತಾ ಇರ್ತಕ್ಕಂಥ ಎರಡನೇ ಇಂಟರ್ ಪ್ಲಾನೆಟರಿ ಮಿಷನ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಮಂಗಳ ಗ್ರಹದ ಮಿಷನ್ ಅನ್ನು ನಾವು 2013ರಲ್ಲಿ ಕಂಡಕ್ಟ್ ಮಾಡಿರ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂದ್ರೆ ಜಾಗತಿಕ ನಾವೀನ್ಯತೆ ಸೂಚ್ಯಂಕ, ಈ ಒಂದು ಶ್ರೇಯಾಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು? ಸೊ ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2024? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ರಾಷ್ಟ್ರ 39ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ನೋಡೋದಾದ್ರೆ ಸ್ವಿಟ್ಜರ್ಲ್ಯಾಂಡ್ ಇಸ್ ಇನ್ ದ ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್ ಇಸ್ ಟೇಕನ್ ಬೈ ಸ್ವೀಡನ್, ಥರ್ಡ್ ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಫೋರ್ತ್ ಇಸ್ ಸಿಂಗಪೂರ್, ಫಿಫ್ತ್ ಇಸ್ ಯುನೈಟೆಡ್ ಕಿಂಗ್ಡಮ್. ಸೊ ಇದು ಟಾಪ್ 5 ಪೊಸಿಷನ್ ಅಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ನಮ್ಮ ಭಾರತ ರಾಷ್ಟ್ರ ಈ ವರ್ಷ ಅಂದ್ರೆ 2024ರಲ್ಲಿ 39ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರುತ್ತೆ. ಸೊ 2023ರಲ್ಲಿ ನಾವು 40ನೇ ಸ್ಥಾನದಲ್ಲಿದ್ವಿ. ಸೊ 2015ರಲ್ಲಿ ನಾವು 81ನೇ ಪೊಸಿಷನ್ ಅಲ್ಲಿ ಇದ್ವಿ. ಸೊ ಈ ಒಂದು ರ್ಯಾಂಕಿಂಗ್ಸ್ ಗಳನ್ನ ನಾವು ನೋಡಿದ್ದೆ ಆದಲ್ಲಿ ಸೊ ನಮ್ಮ ಭಾರತ ದೇಶದಲ್ಲಿ ನಾವೀನ್ಯತೆ ಅಂತಕ್ಕಂಥದ್ದು ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಸಿಗ್ನಿಫಿಕೆನ್ಸ್ ಅಥವಾ ಇದರ ಮಹತ್ವವೇನು ಅಂತ ನಾವು ನೋಡೋದಾದ್ರೆ ಸೊ ಡೆಮಾನ್ಸ್ಟ್ರೇಟ್ ಇಂಡಿಯಾಸ್ ಪ್ರೋಗ್ರೆಸ್ ಇನ್ ಫಾಸ್ಟರಿಂಗ್ ಇನೋವೇಷನ್, ಅಂದ್ರೆ ನಾವೀನ್ಯತೆಯನ್ನ ಬಳಕೆ ಮಾಡೋದ್ರಲ್ಲಿ ಅಥವಾ ನಾವೀನ್ಯತೆಯನ್ನ ಹುಟ್ಟು ಹಾಕೋದ್ರಲ್ಲಿ ಭಾರತ ದೇಶ ಎಷ್ಟು ಮುಂದುವರೆದಿದೆ ಅನ್ನೋದನ್ನ ಸೊ ಈ ಒಂದು ರ್ಯಾಂಕಿಂಗ್ ನ ಮುಖಾಂತರ ನಾವು ತಿಳ್ಕೊಳ್ಬೋದಾಗಿರುತ್ತೆ. ಹಾಗಿದ್ರೆ ಈ ರ್ಯಾಂಕಿಂಗ್ ಅನ್ನ ಯಾವ ಫ್ಯಾಕ್ಟರ್ಸ್ ನ ಮೇಲೆ ಡಿಸೈಡ್ ಮಾಡ್ತಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ R&D ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಒಂದು ರಾಷ್ಟ್ರ ಎಷ್ಟು ಬಂಡವಾಳ ಹೂಡಿಕೆ ಮಾಡ್ತಾ ಇದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಅಂದ್ರೆ ಆ ರಾಷ್ಟ್ರದಲ್ಲಿ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಗವರ್ನಮೆಂಟ್ ಇನಿಷಿಯೇಟಿವ್ಸ್ ಅಂದ್ರೆ ಈ ಒಂದು ಇನೋವೇಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯ ಉಪಕ್ರಮಗಳನ್ನ ಮಾಡ್ತಾ ಇದೆ. ಸೊ ಅದಾದ್ಮೇಲೆ ಎಜುಕೇಶನ್ ಅಂಡ್ ಸ್ಕಿಲ್ ಅಂದ್ರೆ ಶಿಕ್ಷಣ ಮತ್ತು ಕೌಶಲ್ಯ ಅಂತ ಹೇಳ್ತೇವೆ. ಯಾವುದೇ ಒಂದು ನಾವೀನ್ಯತೆ ಬೆಳಿಬೇಕಾಗಿದ್ರೆ ಸೊ ಒಂದು ಶಿಕ್ಷಣ ಇರಬೇಕು, ಶಿಕ್ಷಣದೊಂದಿಗೆ ಸ್ಕಿಲ್ ಅನ್ನ ನಾವು ಡೆವಲಪ್ ಮಾಡಬೇಕಾಗಿರುತ್ತೆ. ಸೊ ಈ 4 ಪ್ಯಾರಾಮೀಟರ್ಸ್ ನ ಆಧಾರದ ಮೇಲೆ ಈ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಭಾರತ ದೇಶಕ್ಕೆ ಕೆಲವೊಂದು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯ ರ್ಯಾಂಕಿಂಗ್ ಅನ್ನ ನೀಡಲಾಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓವರ್ ಆಲ್ ರ್ಯಾಂಕಿಂಗ್ ಅನ್ನ ತೆಗೆದುಕೊಂಡಾಗ ನಾವು 39ನೇ ಸ್ಥಾನದಲ್ಲಿ ಇರ್ತೇವೆ. ಬಟ್ ಸೊ ನಾವು ಮಿಡಲ್ ಇನ್ಕಮ್ ಎಕಾನಮೀಸ್ ಅನ್ನ ತೆಗೆದುಕೊಂಡಾಗ ಅಂದ್ರೆ ಕಡಿಮೆ ಮಧ್ಯಮ ಆದಾಯದ ರಾಷ್ಟ್ರಗಳನ್ನ ತೆಗೆದುಕೊಂಡಾಗ ಭಾರತ ರಾಷ್ಟ್ರ ಮೊದಲ ರ್ಯಾಂಕಿಂಗ್ ಅನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೆಂಟ್ರಲ್ ಮತ್ತೆ ಸದರ್ನ್ ಏಷ್ಯನ್ ರೀಜನ್ ಅನ್ನ ನಾವು ತೆಗೆದುಕೊಂಡಾಗ ಅಂದ್ರೆ ಮಧ್ಯ ಮತ್ತು ದಕ್ಷಿಣ ಏಷ್ಯಾ ಪ್ರದೇಶಗಳನ್ನ ತೆಗೆದುಕೊಂಡಾಗ ಸೊ ನಮ್ಮ ಭಾರತ ರಾಷ್ಟ್ರ ಫಸ್ಟ್ ಪ್ಲೇಸ್ ಅಲ್ಲಿ ಇರುತ್ತೆ. ಅಂದ್ರೆ 10 ಎಕಾನಮೀಸ್ ಇನ್ ಸೆಂಟ್ರಲ್ ಮತ್ತೆ ಸದರ್ನ್ ಏಷ್ಯಾ ರೀಜನ್ ಅನ್ನ ತೆಗೆದುಕೊಂಡಾಗ ಸೊ ಇಲ್ಲೂ ಕೂಡ ನಮ್ಮ ಭಾರತ ರಾಷ್ಟ್ರ ಮೊದಲ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಅದಾದ್ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ಲಸ್ಟರ್ ರ್ಯಾಂಕಿಂಗ್ ಅಂತ ಹೇಳ್ತೇವೆ, ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ತೆಗೆದುಕೊಂಡಾಗ ಸೊ ಭಾರತ ರಾಷ್ಟ್ರ 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇಂಡೆಕ್ಸ್ ಅನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಥವಾ ವೈಪೋ ಅಥವಾ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆಯ ವತಿಯಿಂದ ಬಿಡುಗಡೆ ಮಾಡ್ತಕ್ಕಂಥ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ವಿಜ್ಞಾನ ಕ್ಷೇತ್ರಕ್ಕೆ ಬಂದಾಗ ನಮ್ಮ ಭಾರತ ರಾಷ್ಟ್ರ 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಂಟ್ಯಾಂಜಿಬಲ್ ಅಸೆಟ್ ಇಂಟೆನ್ಸಿಟಿ ಅಂತ ಹೇಳ್ತೇವೆ, ಅಮೂರ್ತ ಆಸ್ತಿ ತೀವ್ರತೆಯಲ್ಲಿ ನಮ್ಮ ಭಾರತ ರಾಷ್ಟ್ರ 7ನೇ ರ್ಯಾಂಕಿಂಗ್ ಅನ್ನ ಪಡೆದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇಂಟ್ಯಾಂಜಿಬಲ್ ಅಸೆಟ್ ಇಂಟೆನ್ಸಿಟಿ ಅಂದ್ರೆ ಏನು? ಇಂಟ್ಯಾಂಜಿಬಲ್ ಅಂದ್ರೆ ಸೊ ನಮಗೆ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥ ಒಂದು ಪ್ರಕ್ರಿಯೆಗಳು, ಅಥವಾ ಟ್ಯಾಂಜಿಬಲ್ ಅಂದ್ರೆ ಅದನ್ನ ನಾವು ನೋಡಬಹುದಾಗಿರುತ್ತೆ. ಒಂದು ಬಿಲ್ಡಿಂಗ್ ಅನ್ನ ನಾವು ಟ್ಯಾಂಜಿಬಲ್ ಅಂತ ಹೇಳ್ತೇವೆ ಬಿಕಾಸ್ ಬಿಲ್ಡಿಂಗ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೋಡದೇ ಇರತಕ್ಕಂಥ ವಸ್ತುಗಳನ್ನ ನಾವು ಇಂಟ್ಯಾಂಜಿಬಲ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಪೇಟೆಂಟ್ಗಳು. ಸೊ ಒಂದು ರಾಷ್ಟ್ರ ಎಷ್ಟು ಪೇಟೆಂಟ್ಗಳನ್ನು ಮಾಡಲಾಗಿದೆ, ಅಲ್ಲಿರ್ತಕ್ಕಂಥ ಟ್ರೇಡ್ ಮಾರ್ಕ್ಗಳಾಗಿರ್ಬೋದು, ಕಾಪಿರೈಟ್ಸ್ ಆಗಿರ್ಬೋದು, ಸಾಫ್ಟ್ವೇರ್ಗಳಾಗಿರ್ಬೋದು, ಮತ್ತೆ ಗುಡ್ ವಿಲ್ ಅಂದ್ರೆ ನಾವೆಷ್ಟು ಗುಡ್ ವಿಲ್ ಅನ್ನ ಡೆವಲಪ್ ಮಾಡಿದ್ದೇವೆ. ಸೊ ಇದೆಲ್ಲ ನಮಗೆ ಕಾಣಿಸೋದಿಲ್ಲ. ಸೊ ಇದೊಂಥರ ಕಾಂಕ್ರೀಟ್ ಆಗಿ ಇಲ್ಲದೆ ಇರತಕ್ಕಂಥ ಒಂದು ಅಚೀವ್ಮೆಂಟ್ಸ್ ಆಗಿರುತ್ತೆ. ಸೊ ಈ ರೀತಿಯ ಒಂದು ಇಂಟ್ಯಾಂಜಿಬಲ್ ಅಲ್ಲಿ ಕೂಡ ನಮ್ಮ ಭಾರತ ರಾಷ್ಟ್ರ ರ್ಯಾಂಕಿಂಗ್ ಅನ್ನ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ICT ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಸರ್ವಿಸಸ್, ಸೊ ಅದಾದ್ಮೇಲೆ ವೆಂಚರ್ ಕ್ಯಾಪಿಟಲ್ ಮತ್ತೆ ಇಂಟ್ಯಾಂಜಿಬಲ್
ಟ್ಯಾಂಜಿಬಲ್ ಅಸೆಟ್ ಇಂಟೆನ್ಸಿಟಿಯಲ್ಲಿ ಸೊ ನಮ್ಮ ಭಾರತ ರಾಷ್ಟ್ರ ಅತ್ಯಂತ ಸ್ಟ್ರೆಂತ್ ಅಥವಾ ಪ್ರಬಲವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಚೈನಾ, ಟರ್ಕಿಯೇ, ಇಂಡಿಯಾ ಮತ್ತೆ ವಿಯೆಟ್ನಾಂ ಅಂಡ್ ದಿ ಫಿಲಿಪೈನ್ಸ್ ಆರ್ ದಿ ಫಾಸ್ಟೆಸ್ಟ್ 10-year ಕ್ಲೈಂಬರ್ಸ್. ಅಂದ್ರೆ ಕಳೆದ 10 ವರ್ಷಗಳಲ್ಲಿ ಅತ್ಯುತ್ತಮವಾಗಿ ನಾವೀನ್ಯತೆಯನ್ನು ಸಾಧಿಸಿರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಚೀನಾ, ಟರ್ಕಿಯೇ, ಭಾರತ, ವಿಯೆಟ್ನಾಂ ಮತ್ತೆ ಫಿಲಿಪೈನ್ ರಾಷ್ಟ್ರಗಳನ್ನ ನಾವು ಅತಿ ವೇಗದ ನಾವೀನ್ಯತೆಯ ರಾಷ್ಟ್ರಗಳಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಆಕ್ಸಿಜನ್ ಬರ್ಡ್ ಉದ್ಯಾನವನದ ಪ್ರಾಥಮಿಕ ಉದ್ದೇಶವೇನು? ಸೊ ವಾಟ್ ಇಸ್ ದ ಪ್ರೈಮರಿ ಫೋಕಸ್ ಆಫ್ ಆಕ್ಸಿಜನ್ ಬರ್ಡ್ ಪಾರ್ಕ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಥವಾ ವನ್ಯಜೀವಿಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಆಕ್ಸಿಜನ್ ಬರ್ಡ್ ಪಾರ್ಕ್ನ ಉದ್ದೇಶವಾಗಿರುತ್ತೆ. ನಮ್ಮ ಭಾರತ ದೇಶದಲ್ಲಿ ಈ ಒಂದು ಆಕ್ಸಿಜನ್ ಬರ್ಡ್ ಪಾರ್ಕ್ ಅನ್ನ ಈಗ ಉದ್ಘಾಟನೆ ಮಾಡಿರ್ತಾರೆ. ಸೊ ಈ ಒಂದು ಉದ್ಘಾಟನೆಯನ್ನ ಎಲ್ಲಿ ಮಾಡಿರ್ತಾರೆ ಅಂದ್ರೆ ಅಮೃತ್ ಮಹೋತ್ಸವ ಪಾರ್ಕ್ ಅಂತ ಕೂಡ ಕರೀತೇವೆ. ಸೊ ಇದನ್ನ ನಾಗಪುರ್ ಹೈದರಾಬಾದ್ ನ್ಯಾಷನಲ್ ಹೈವೇ 44 ನಲ್ಲಿ ಜಮ್ತಾ ಮಹಾರಾಷ್ಟ್ರದ ಜಮ್ತಾ ಬಳಿ ಬರ್ತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿ. ಆ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 44 ಆಗಿರುತ್ತೆ. ಸೊ ಇದರ ಬಳಿ ಈ ಒಂದು ಪಾರ್ಕ್ ಅನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಟೋಟಲ್ 8.23 ಹೆಕ್ಟೇರ್ಸ್ ಅಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಪಾರ್ಕ್ ಆಗಿರುತ್ತೆ. ಸೊ ಇದರಲ್ಲಿ 2.5 ಹೆಕ್ಟೇರ್ಸ್ ಅನ್ನ ಸೋಷಿಯಲ್ ಫಾರೆಸ್ಟ್ರಿ ಅಂತ ಹೇಳ್ತೇವೆ, ಸಾಮಾಜಿಕ ಅರಣ್ಯಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಟೈಪ್ಸ್ ಆಫ್ ಫಾರೆಸ್ಟ್ ಅಲ್ಲಿ ಸೊ ಈ ಒಂದು ಸೋಷಿಯಲ್ ಫಾರೆಸ್ಟ್ರಿ ಅಂತ ಕೂಡ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೋಷಿಯಲ್ ಫಾರೆಸ್ಟ್ರಿ ಅಂದ್ರೆ it involves local communities in the management of the forest and improve their livelihood and environment. ಅಂದ್ರೆ ಸೊ ಹೆಸರಲ್ಲೇ ಗೊತ್ತಾಗುತ್ತೆ ಸಾಮಾಜಿಕ ಅರಣ್ಯ ಅಂದ್ರೆ ಸೊ ಆ ಪ್ರದೇಶದಲ್ಲಿರ್ತಕ್ಕಂಥ ಸಮುದಾಯದ ಪಾಲ್ಗೊಳ್ಳುವಿಕೆಯೊಂದಿಗೆ ಆ ಒಂದು ಅರಣ್ಯವನ್ನ ವೃದ್ಧಿ ಮಾಡಲಾಗುತ್ತೆ. ಸೊ ಅದರಿಂದ ಅವರ ಜೀವನೋಪಾಯ ಕೂಡ ವೃದ್ಧಿ ಆಗುತ್ತೆ. ಸೊ ಈ ರೀತಿಯ ಒಂದು ಅರಣ್ಯ ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸೋಷಿಯಲ್ ಫಾರೆಸ್ಟ್ರಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇದರ ಪರ್ಪಸ್ ಏನು ಅಂದ್ರೆ ಕ್ರಿಯೇಟ್ ಅ ನ್ಯಾಚುರಲ್ ಬರ್ಡ್ ಹ್ಯಾಬಿಟ್ಯಾಟ್. ಸೊ ನಾನು ಪ್ರಶ್ನೆಯಲ್ಲಿ ನೋಡಿದಾಗೆ ಸೊ ಬಯೋಡೈವರ್ಸಿಟಿಯನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಅಲ್ಲಿ ನಾವು ಏನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಸೊ ಬರ್ಡ್ಸ್ ಅಥವಾ ಪಕ್ಷಿಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಆವಾಸ ಸ್ಥಾನವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ರಿಕ್ರಿಯೇಷನಲ್ ಸ್ಪೇಸ್ ಫಾರ್ ದಿ ಲೋಕಲ್ಸ್ ಅಂಡ್ ಟೂರಿಸ್ಟ್ ಅಂದ್ರೆ ಅಲ್ಲಿ ಪ್ರವಾಸ ಮಾಡ್ತಕ್ಕಂಥವ್ರು ಮತ್ತೆ ಸ್ಥಳೀಯರು ಏನಿರ್ತಾರೆ ಸೊ ಅವರಿಗೆ ಮನರಂಜನಾ ಪ್ರದೇಶಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದ್ರ ಜೊತೆಗೆ ಸೊ ಪಾರ್ಟ್ ಆಫ್ ಎಫರ್ಟ್ಸ್ ಟು ಎನ್ಹಾನ್ಸ್ ಗ್ರೀನ್ ಸ್ಪೇಸಸ್ ಅಂಡ್ ಬಯೋಡೈವರ್ಸಿಟಿ ಅಂದ್ರೆ ಅಲ್ಲಿರ್ತಕ್ಕಂಥ ಹಸಿರು ವಲಯಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಹಸಿರು ವಲಯಗಳಂದ್ರೆ ಆಮ್ಲಜನಕದ ಲಭ್ಯತೆಯನ್ನ ಹೆಚ್ಚು ಮಾಡ್ತಕ್ಕಂಥ ಪ್ರದೇಶಗಳು, ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಈ ಒಂದು ಪಾರ್ಕ್ನ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಎಲ್ಲಿ ಸಹಿ ಹಾಕಲಾಯಿತು? ಸೊ ವೇರ್ ವಾಸ್ ದಿ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಬಿಟ್ವೀನ್ ಇಂಡಿಯಾ ಅಂಡ್ ಉಜ್ಬೇಕಿಸ್ತಾನ್ ಸೈನ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಷ್ಕ್ಯಾಂಟ್ ನಲ್ಲಿ ಈ ಒಂದು ಸಹಿಯನ್ನ ಹಾಕಲಾಗಿರುತ್ತೆ. ಸೊ ಇದು ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಇರತಕ್ಕಂಥ ಒಂದು ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಮ ಭಾರತ ರಾಷ್ಟ್ರ ಅಲಾಂಗ್ ವಿತ್ ರಿಪಬ್ಲಿಕ್ ಆಫ್ ಉಜ್ಬೇಕಿಸ್ತಾನ್ ಅಂತ ನಾವೇನು ಹೇಳ್ತೇವೆ ಸೊ ಇವರಿಬ್ಬರ ನಡುವೆ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಆಗಿರುತ್ತೆ. ಅಂದ್ರೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಒಪ್ಪಂದ ಆಗಿರುವ ಕಾರಣದಿಂದ ಸೊ ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಕಾನ್ಫಿಡೆನ್ಸ್ ಆಫ್ ಇನ್ವೆಸ್ಟರ್ಸ್ ಅಂದ್ರೆ ಹೂಡಿಕೆದಾರರ ನಂಬಿಕೆಯನ್ನ ಹೆಚ್ಚು ಮಾಡುತ್ತೆ. ಸೊ ಅದ್ರ ಜೊತೆಗೆ ಅಪ್ರೋಪ್ರಿಯೇಟ್ ಪ್ರೊಟೆಕ್ಷನ್ ಅಂದ್ರೆ ಅವರ ಹೂಡಿಕೆಗೆ ಒಂದು ರಕ್ಷಣೆ ಸಿಗುತ್ತೆ. ಸೊ ಅದಾದ್ಮೇಲೆ ಇನ್ವೆಸ್ಟರ್ಸ್ ಅಂದ್ರೆ ಎರಡೂ ರಾಷ್ಟ್ರಗಳ ಹೂಡಿಕೆದಾರರು ಏನಿರ್ತಾರೆ ಸೊ ಅವರ ಒಂದು ಕಾನ್ಫಿಡೆನ್ಸ್ ಅನ್ನ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ಇನ್ವೆಸ್ಟರ್ಸ್ ಯಾರಿರ್ತಾರೆ ದೇ ಗೆಟ್ ಲೀಗಲ್ ಪ್ರೊಟೆಕ್ಷನ್ ಟು ಇನ್ವೆಸ್ಟ್ಮೆಂಟ್ ಅಂದ್ರೆ ಅವರ ಬಂಡವಾಳ ಹೂಡಿಕೆಗೆ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ರಕ್ಷಣೆ ಸಿಗುತ್ತೆ. ಸೊ ಆಬ್ವಿಯಸ್ಲಿ ಯಾವಾಗ ಅವರ ಬಂಡವಾಳಕ್ಕೆ ಒಂದು ಲೀಗಲ್ ಪ್ರೊಟೆಕ್ಷನ್ ಸಿಗುತ್ತೆ ಸೊ ಅವಾಗ ಬಹಳಷ್ಟು ಜನರು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಎಕನಾಮಿಕ್ ಕೋಆಪರೇಷನ್ ಬಿಟ್ವೀನ್ ದ ಕಂಟ್ರಿ ಇನ್ಕ್ರೀಸ್ ಆಗುತ್ತೆ. ಆಬ್ವಿಯಸ್ಲಿ ರಾಷ್ಟ್ರಗಳ ನಡುವೆ ಇರತಕ್ಕಂಥ ಆರ್ಥಿಕ ಸಹಕಾರವನ್ನ ನಾವು ಹೆಚ್ಚು ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಪ್ರಾವಿಷನ್ಸ್ ಫಾರ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂದ್ರೆ ಈ ಒಂದು ಒಪ್ಪಂದದ ಪ್ರಕಾರ ಏನಾದರೂ ವಿವಾದಗಳಾದರೆ ಆ ವಿವಾದಗಳನ್ನ ಬಗೆಹರಿಸಿಕೊಳ್ಳುವ ಒಂದು ಡಿಸ್ಪ್ಯೂಟ್ ಮೆಕ್ಯಾನಿಸಮ್ ಅನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನಾದರೂ ಕಾನ್ಫ್ಲಿಕ್ಟ್ಸ್ ಆದ್ರೆ ಸೊ ಅದನ್ನ ಬಗೆಹರಿಸುವ ವಿಧಾನಗಳನ್ನು ಕೂಡ ಈ ಒಂದು ಒಪ್ಪಂದದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಉಜ್ಬೇಕಿಸ್ತಾನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದು ಸೆಂಟ್ರಲ್ ಏಷ್ಯಾ ಅಥವಾ ಮಧ್ಯ ಏಷ್ಯಾ
ಏಷ್ಯಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದು ರಿಚ್ ಹಿಸ್ಟ್ರಿ ಮತ್ತೆ ಒಂದು ಕಲ್ಚರಲ್ ಹೆರಿಟೇಜ್ ಅನ್ನ ಹೊಂದಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ತಷ್ಕೆಂಟ್ ಅಂತ ಕರಿತೇವೆ. ಸೊ ಇಲ್ಲಿ ಮಾತಾಡ್ತಕ್ಕಂಥ ಭಾಷೆ ಯಾವುದು ಅಂದ್ರೆ ಉಜ್ಬೇಕ್ ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಉಜ್ಬೇಕಿಸ್ತಾನ್ ಮ್ಯಾಪ್ ಅನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಅದರ ಕ್ಯಾಪಿಟಲ್ ಸಿಟಿ ತಷ್ಕೆಂಟ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ಅನ್ನ ನಾವು ನೋಡೋದಾದ್ರೆ ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ತಜ್ಕಿಸ್ತಾನ್, ಕಿರ್ಗಿಸ್ತಾನ್ ಮತ್ತೆ ಕಜಕಿಸ್ತಾನ್ ಇದರ ನೈಬರಿಂಗ್ ಕಂಟ್ರೀಸ್ಗಳಾಗಿರ್ತವೆ. ಸೊ ಈ ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದನ್ನ ಅರಲ್ ಸಿ ಅಂತ ಹೇಳ್ತೇವೆ. ಅರಲ್ ಸಿ ಅಂತಕ್ಕಂಥದ್ದು ಇದರ ಬಗ್ಗೆ ತುಂಬಾ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ. ಸೊ ಅರಲ್ ಸಿ ಅಂತಕ್ಕಂಥದ್ದು ಉಜ್ಬೇಕಿಸ್ತಾನ್ ಮತ್ತೆ ಕಜಕಿಸ್ತಾನ್ ಎರಡರ ಮಧ್ಯೆ ಕೂಡ ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಸಿ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಒಂದು ಉಜ್ಬೇಕಿಸ್ತಾನ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಉಜ್ಬೇಕಿಸ್ತಾನ್ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಅನ್ನು ನಾವು ನೋಡೋದಾದ್ರೆ, ಸೊ ಇಟ್ ವಾಸ್ ಅನ್ ಇಂಪಾರ್ಟೆಂಟ್ ಸೆಂಟರ್ ಆನ್ ದಿ ಏನ್ಷಿಯಂಟ್ ಸಿಲ್ಕ್ ರೋಡ್ ಕನೆಕ್ಟಿಂಗ್ ಈಸ್ಟ್ ಅಂಡ್ ವೆಸ್ಟ್. ಅಂದ್ರೆ ಆ ಒಂದು ಏನ್ಷಿಯಂಟ್ ಸಿಲ್ಕ್ ರೋಡ್ ಅಥವಾ ಸಿಲ್ಕ್ ರಸ್ತೆ ಅಂತ ನಾವೇನು ಹೇಳ್ತಾ ಇದ್ವಿ. ಸೊ ಆ ಒಂದು ಸಮಯದಲ್ಲಿ ಪೂರ್ವ ಮತ್ತು ಪಶ್ಚಿಮಗಳನ್ನು ಸಂಪರ್ಕಿಸ್ತಕ್ಕಂಥ ಪ್ರಮುಖ ಕೇಂದ್ರವಾಗಿ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಮೇಜರ್ ಸಿಟೀಸ್ ಅನ್ನ ನಾವು ನೋಡೋದಾದ್ರೆ ಸಮರ್ಕಂಡ್, ಬುಖಾರಾ ಮತ್ತೆ ಕೀವಾ ಅಂತಕ್ಕಂಥದ್ದು ಸೊ ಇಲ್ಲಿರ್ತಕ್ಕಂಥ ಮೇಜರ್ ಸಿಟೀಸ್ಗಳಾಗಿರ್ತವೆ. ಸೊ ಈ ಒಂದು ಪ್ರದೇಶ ಟೂರಿಸ್ಟ್ ಅಥವಾ ಪ್ರವಾಸೋದ್ಯಮದ ಒಂದು ಆಕರ್ಷಣೀಯ ಪ್ರದೇಶ ಕೂಡ ಆಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಇಸ್ಲಾಮಿಕ್ ಆರ್ಕಿಟೆಕ್ಚರ್ಸ್ ಆಗಿರ್ಬೋದು ಮತ್ತೆ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸಸ್ ಆಗಿರ್ಬೋದು. ಸೊ ಇದರಿಂದ ಅಲ್ಲಿಗೆ ಪ್ರವಾಸಿಗರು ಹೆಚ್ಚಾಗಿ ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದ ಎಕಾನಮಿ ಹೆಚ್ಚಾಗಿ ಕಾಟನ್, ಗೋಲ್ಡ್ ಮತ್ತೆ ನ್ಯಾಚುರಲ್ ಗ್ಯಾಸ್ ಅನ್ನ ಉತ್ಪತ್ತಿ ಮಾಡ್ತಕ್ಕಂಥದ್ದು ಅವರ ಪ್ರಮುಖವಾಗಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳಾಗಿರ್ತವೆ. ಸೊ ಈ ಒಂದು ಪ್ರದೇಶದಲ್ಲಿ ಏನ್ಷಿಯಂಟ್ ಸಿಟೀಸ್ ಮತ್ತೆ ಮೌಸೋಲಿಯಮ್ಸ್ ಮತ್ತೆ ಬಜಾರ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಪ್ರಾಚೀನ ನಗರಗಳು, ಸಮಾಧಿಗಳು ಮತ್ತು ಬಜಾರ್ಗಳನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಆ ಒಂದು ಕಾನ್ಸೆಪ್ಟ್ ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತೆ. ಸೊ ವರ್ಲ್ಡ್ ಎನ್ವೈರನ್ಮೆಂಟಲ್ ಹೆಲ್ತ್ ಡೇ ಅಥವಾ ವಿಶ್ವ ಪರಿಸರ ಆರೋಗ್ಯ ದಿನ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 26ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಎನ್ವೈರನ್ಮೆಂಟಲ್ ಹೆಲ್ತ್ ಕ್ರಿಯೇಟಿಂಗ್ ರೆಸಿಲಿಯಂಟ್ ಕಮ್ಯುನಿಟೀಸ್ ಥ್ರೂ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂಡ್ ಕ್ಲೈಮೇಟ್ ಚೇಂಜಸ್ ಮಿಟಿಗೇಷನ್ ಅಂಡ್ ಅಡಾಪ್ಟೇಷನ್. ಅಂದ್ರೆ ಪರಿಸರ ಆರೋಗ್ಯ, ವಿಪತ್ತು ಅಪಾಯ ಕಡಿತ ಮತ್ತು ಹವಾಮಾನ ಬದಲಾವಣೆ ತಗ್ಗಿಸುವಿಕೆ ಮತ್ತು ಹೊಂದಾಣಿಕೆಯ ಮೂಲಕ ಚೇತರಿಸಿಕೊಳ್ಳುವ ಸಮುದಾಯಗಳನ್ನು ರಚಿಸತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 752. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶ್ಚನ್ಸ್ ಅಂಡ್ ಗಿವ್ us the answer. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ yourselves and thank you very much for watching this.